ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎನಗೆ ನಿಮ್ಮ ನೆನಹಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ. ಸ್ವಾಮಿ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ನೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಕೂಡಲ ಸಂಗಮ ದೇವ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಮಂಡ್ಯದ ಗಾಂಧಿ ಭವನದಲ್ಲಿ ಶ್ರೀ ಉರಿಲಿಂಗ ಪೆದ್ದಿ ಮಹಾಸಂಸ್ಥಾನ ಮಠ ಮೈಸೂರು, ಭಾರತೀಯ ಬೌದ್ಧ ಮಹಾಸಭಾ ಮಂಡ್ಯ ಜಿಲ್ಲೆ ಮಂಡ್ಯ, ಕಾಯಕಯೋಗಿ ಫೌಂಡೇಶನ್ ಮಂಡ್ಯ, ರಾಷ್ಟ್ರಕವಿ ಕುವೆಂಪು ವೈಚಾರಿಕ ಪರಿಷತ್ತು ಮಂಡ್ಯ, ಅನ್ನಪೂರ್ಣೇಶ್ವರಿ ನಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರ ವಚನ ಹೃದಯ ವಚನ ಅಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಕೃತಿ ಲೋಕಾರ್ಪಣೆ ಸಮಾರಂಭದಲ್ಲಿ ಕೃತಿ ಬಿಡುಗಡೆಯನ್ನು ಮಾಡಿದಂತಹ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆಯುಷ್ಮಾನ್ ಶ್ರೀ ಬಿ ಅನ್ನದಾನಿರವರಿಗೆ, ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಶ್ರೀ ಶಿವರಾಜ್ ಜಿ ಡಿ ರವರಿಗೆ, ಮುಖ್ಯ ಅತಿಥಿಗಳಾದಂತಹ ಪ್ರೊಫೆಸರ್ ಜಿ ಟಿ ವೀರಪ್ಪರವರಿಗೆ, ಡಾಕ್ಟರ್ ಎಸ್ ಬಿ ಶಂಕರೇಗೌಡರವರಿಗೆ, ಶ್ರೀ ಎಂ ಶಿವಕುಮಾರ್ ರವರಿಗೆ, ಶ್ರೀ ಅರವಿಂದ ಪ್ರಭುರವರಿಗೆ, ಶ್ರೀ ಎಂ ಎಸ್ ಮಂಜುನಾಥ್ ರವರಿಗೆ, ಶ್ರೀ ಕೆ ಆರ್ ಮಹಾದೇವಯ್ಯರವರಿಗೆ, ಶ್ರೀ ಕಾಲಿಂಪುರವರಿಗೆ, ಶ್ರೀ ಸೋಲಾರ್ ರಮೇಶ್ ರವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಎಲ್ಲ ವಚನ ಸಾಹಿತ್ಯಾಭಿಮಾನಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ವಚನ ಹೃದಯ, ನಾವು ಯಾವ ಹೃದಯವನ್ನು ನೋಡಿದ್ದೇವೆ ಇದುವರೆಗೆ, ಆದರೆ ವಚನ ಹೃದಯವನ್ನು ಕೂಡ ನೋಡಬಹುದು ಅನ್ನೋದನ್ನು ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳವರು ಈ ಒಂದು ಕೃತಿಯ ಮೂಲಕ ಬಿಚ್ಚಿಟ್ಟಿದ್ದಾರೆ. ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳು ಬರೆದಿರುವಂತಹ ಈ ಕೃತಿಯ ಪ್ರಕಾಶಕರು ಪ್ರಭುದೇವ ಪ್ರಕಾಶನ. ಒಟ್ಟು 512 ಪುಟಗಳನ್ನು ಹೊಂದಿರುವಂತಹ ಈ ಕೃತಿಯನ್ನು ಕ್ರಾಂತಿ ಗಂಗೋತ್ರಿ ಗುರುಮಾತೆ ಅಕ್ಕ ನಾಗಮ್ಮನವರ ದಿವ್ಯ ಪಾದಗಳಿಗೆ ಪೂಜ್ಯ ಶ್ರೀಗಳು ಅರ್ಪಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಶುಭ ಹಾರೈಕೆಯನ್ನು ಮಾಡಿರುವಂಥವರು ನಮ್ಮ ಪರಮಪೂಜ್ಯ ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು. ಆ ಒಂದು ಶುಭ ಹಾರೈಕೆಯಲ್ಲಿ ಹೇಳ್ತಾರೆ, ವಿಷಯಗಳ ವರ್ಗೀಕರಣ ನಾವೀನ್ಯತೆಯಿಂದ ಕೂಡಿದ್ದು ಇದುವರೆಗಿನ ವಚನಗಳ ವ್ಯಾಖ್ಯಾನದ ದೃಷ್ಟಿಗಿಂತ ಭಿನ್ನವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಪೂಜ್ಯ ಶ್ರೀಗಳು ಬರೆದಿರುವಂತಹ ಈ ಕೃತಿ ಇದುವರೆಗೆ ಏನೇನು ವಚನಗಳಿಗೆ ವ್ಯಾಖ್ಯಾನವನ್ನು ಕೊಟ್ಕೊಂಡು ಬಂದಿದ್ದಾರೆ, ವಚನಾಂಕಿತಗಳಿಗೆ ಏನೇನು ವ್ಯಾಖ್ಯಾನವನ್ನು ಕೊಟ್ಕೊಂಡು ಬಂದಿದ್ದಾರೆ, ಅದಕ್ಕೆಲ್ಲಕ್ಕಿಂತ ಭಿನ್ನವಾಗಿ ವಚನ ಹೃದಯ ಬಂದಿದೆ ಅನ್ನೋದನ್ನು ಪೂಜ್ಯ ನಮ್ಮ ಸುತ್ತೂರು ಶ್ರೀಗಳು ಹೇಳಿದ್ದಾರೆ. ಇದಕ್ಕೆ ಸಂದೇಶವನ್ನು ನೀಡಿರೋಂಥವರು ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರು. ಅವರು ಹೇಳ್ತಾರೆ, ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳವರು ದೈಹಿಕ ದೃಷ್ಟಿಯಲ್ಲಿ ದೃಷ್ಟಿಹೀನರಾದರೂ ಕೂಡ ಅವರು ದಿವ್ಯ ದೃಷ್ಟಿ ಉಳ್ಳವರಾಗಿದ್ದಾರೆ. ಶರಣರ ಪರಿಭಾಷೆಯಲ್ಲಿ ಹೇಳಬೇಕೆಂದರೆ ಅವರ ದೃಷ್ಟಿ ಶಿವಲಿಂಗ ದೃಷ್ಟಿ ಆಗಿದೆ ಅಂತ ಹೇಳ್ತಾರೆ. ಖಂಡಿತ ಹೌದು, ಅವರ ಒಂದು ಶಿವಲಿಂಗ ದೃಷ್ಟಿಯಿಂದಲೇ ಈ ಒಂದು ವಚನ ಹೃದಯವನ್ನು ಅರಿಯೋದಕ್ಕೂ ಕೂಡ ಸಾಧ್ಯವಾಗಿದೆ ಅನ್ನೋದನ್ನು ಅವರ ನುಡಿಗಳು ಅಕ್ಷರಶಃ ಕೂಡ ಸತ್ಯ ಆಗಿದೆ. ಇನ್ನು ಈ ಕೃತಿಗೆ ಆಶೀರ್ವಚನವನ್ನು ಬರೆದಿರೋಂಥವರು ಗದಗದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರು. ಅವ್ರು ಹೇಳ್ತಾರೆ, ವಚನ ಹೃದಯ ಕೃತಿಯು ವಚನ ಸಾಹಿತ್ಯ, ಶರಣರ ಇತಿಹಾಸ, ವಚನಾಂಕಿತಗಳ ವಿಷಯದಲ್ಲಿ ಹೊಸ ವಿಷಯಗಳನ್ನು ತಿಳಿಸುವುದರಿಂದ ಈ ಒಂದು ಕೃತಿ ಅಮೂಲ್ಯ ಕೃತಿ ಎನಿಸಿದೆ ಅಂತ ಹೇಳಿದ್ದಾರೆ. ನಿಜವಾಗಿಯೂ ಕೂಡ ಇದುವರೆಗೆ ಬಂದಿರುವಂಥ ಕೃತಿಗಳಿಗೂ ಮತ್ತು ಈಗ ಕೊಟ್ಟಿರುವಂತಹ ಪೂಜ್ಯರು ಕೊಟ್ಟಿರುವಂತಹ ಕೃತಿಗೂ ಕೂಡ ನಮಗೆ ಹೊಸ ವಿಷಯಗಳನ್ನು ಅದನ್ನು ಓದುತ್ತಾ ಹೋದ ಹಾಗೆ ತೆರೆದುಕೊಳ್ಳುತ್ತೆ. ಇನ್ನು ಇದಕ್ಕೆ ಮುನ್ನುಡಿಯನ್ನು ಬರೆಯೋದಕ್ಕೆ ನಮ್ಮ ಈಗ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಕೂಡ ನಡೀತಾ ಇದೆ. ಈ ಮಂಡ್ಯದ ನಿಯೋಜಿತ ಅಧ್ಯಕ್ಷರು ನಮ್ಮ ಗೋರು ಚನ್ನಬಸಪ್ಪರವರು. ಅವರಿಗೆ ಮುನ್ನುಡಿ ಬರೆಯೋದಕ್ಕೆ ನಮ್ಮ ಪೂಜ್ಯ ಶ್ರೀಗಳು ಕಳಿಸ್ಕೊಡ್ತಾರೆ. ಆಗ ಅವ್ರು ಹೇಳ್ತಾರೆ,
ಈ ಕೃತಿಗೆ ಮುನ್ನುಡಿ ಅಂತ ನಾನು ಹೇಳಲ್ಲ, ಅದಕ್ಕೆ ಭಿನ್ನಃ ಅನ್ನೋ ಒಂದು ಪದವನ್ನು ಬಳಸಿ ಆ ಒಂದು ಕೃತಿಗೆ ಮುನ್ನುಡಿಯ ರೂಪದಲ್ಲಿ ಬರೀತಾರೆ. ಅವರು ಏನು ಹೇಳ್ತಾರೆ ಅಂದರೆ, ಪೂಜ್ಯರು ನಿಸರ್ಗ ಚಿಕಿತ್ಸೆಯ ವೈದ್ಯಕೀಯ ತಜ್ಞರಾಗಿರುವಂತೆ ಶರಣರ ವಚನಗಳ ಹೃದಯವನ್ನು ತಮ್ಮ ಅಧ್ಯಯನ ಮತ್ತು ಅನುಭವಗಳಿಂದ ತೆರೆದು ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಹೊರಗಣ್ಣಿನ ನೋಟದವರಿಗೆ ಒಳಗಣ್ಣಿನ ನೋಟವನ್ನು ನೀಡಿದ್ದಾರೆ. ಒಂದು ರೀತಿಯಲ್ಲಿ ಪೂಜ್ಯರು ದೈಹಿಕ ಅಸ್ವಸ್ಥತೆಯ ಚಿಕಿತ್ಸಾ ವೈದ್ಯರಾಗಿರುವಂತೆ ಮಾನಸಿಕ ಸ್ವಾಸ್ಥ್ಯದ ವೈದ್ಯರು ಕೂಡ ಆಗಿದ್ದಾರೆ ಅಂತ ಎಷ್ಟೊಂದು ಅದ್ಭುತವಾಗಿ ಅವರು ಹೇಳಿದ್ದಾರೆ. ಅಂದರೆ ಅವರು ದೈಹಿಕ ಅಸ್ವಸ್ಥತೆಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗೇನಾದರೂ ನಾವೇನಾದರೂ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೆ ಅದಕ್ಕೂ ಕೂಡ ಈ ಒಂದು ವಚನ ಹೃದಯದ ಮುಖಾಂತರ ಚಿಕಿತ್ಸೆಯನ್ನು ಕೊಟ್ಟು ನಮ್ಮನ್ನು ಕೂಡ ಒಂದು ರೀತಿ ಚೇತೋಹಾರಿಯಾಗಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಲಿಂಗೈಕ್ಯ ಡಾಕ್ಟರ್ ಎಂ ಕಲಬುರ್ಗಿರವರ ಒಂದು ಮಾತನ್ನು ಅವರು ಪ್ರಸ್ತಾಪಿಸ್ತಾರೆ. ಆ ಒಂದು ಭಿನ್ನಹದಲ್ಲಿ, ಅಸತ್ಯವನ್ನು ನಂಬಿಕೊಂಡು ಪರಸ್ಪರ ಅವಿಶ್ವಾಸದಿಂದ ಬದುಕುವುದಕ್ಕಿಂತ ಕಹಿ ಎನಿಸಿದರೂ ಸತ್ಯವನ್ನು ತಿಳಿದುಕೊಂಡು ಪರಸ್ಪರ ವಿಶ್ವಾಸದಿಂದ ಬದುಕುವಂತೆ ಮಾಡುವುದೇ ಸಂಶೋಧಕರ ಕೆಲಸ ಅಂತ ಹೇಳ್ತಾರೆ. ಅಂದರೆ ಪೂಜ್ಯ ಶ್ರೀಗಳು ಈ ಒಂದು ಸತ್ಯವನ್ನು ಹಿಡಿದು ಒಳ್ಳೆಯ ಸಂಶೋಧನೆಯನ್ನು ಮಾಡಿ ನಮಗೆ ಕೊಟ್ಟಿರೋದ್ರಿಂದ ಈ ಒಂದು ಪೂಜ್ಯ ಡಾಕ್ಟರ್ ಎಂ ಕಲಬುರ್ಗಿರವರ ಒಂದು ಮಾತನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಪೂಜ್ಯ ಶ್ರೀಗಳು ವಚನ ಹೃದಯ ಗ್ರಂಥದ ಮೂಲಕ ಅದನ್ನು ಕೃತಿಗಿಳಿಸಿದ್ದಾರೆ ಅಂತ ಹೇಳ್ತಾರೆ. ಇದನ್ನು ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ನಮ್ಮ ಗೋರು ಚನ್ನಬಸಪ್ಪ ಅವರು ಹೇಳಿದ್ದಾರೆ. ಅಂದರೆ ಈ ಮಾತುಗಳನ್ನು ನಾವೆಲ್ಲ ಅಕ್ಷರಶಃ ಒಪ್ಪಲೇಬೇಕಾಗುತ್ತೆ. ಈ ಕೃತಿಗೆ ಬೆನ್ನುಡಿಯನ್ನು ಬರೆದಿರೋರು ಡಾಕ್ಟರ್ ಹೇಮಾ ಪಟ್ಟಣಶೆಟ್ಟಿ ಅವರು. ಇದು ಪೂಜ್ಯರ 14ನೇ ಕೃತಿ. ಶರಣರ ವಚನಾಂಕಿತಗಳು ವಚನ ಹೃದಯ ಎಂಬ ಒಳಗಿನಿಂದ ಶೋಧನೆ ಆರಂಭಿಸಿ ತಮ್ಮ ಅಧ್ಯಯನ, ಸೂಕ್ಷ್ಮ ಗ್ರಹಿಕೆ, ನಿಶ್ಚಿತ ನಿರ್ಣಯಗಳ ಮೂಲಕ ನಿಶ್ಚಿತ ಅಭಿಪ್ರಾಯಕ್ಕೆ ತಲುಪಿದ್ದಾರೆ. ಅವು ಸ್ಥಾವರ ಲಿಂಗ ಮೂಲದವಲ್ಲ, ಜಂಗಮ ಭಾವದ ಸ್ವೋಪಜ್ಞ ಕುರುಹುಗಳು ಎಂಬುದನ್ನು ಎತ್ತಿ ಹಿಡಿದಿದ್ದಾರೆ. ಈ ವಚನಾಂಕಿತಗಳು ಸ್ಥಾವರ ಲಿಂಗ ಮೂಲದವಲ್ಲ, ಅವು ಜಂಗಮ ಭಾವದ ಸ್ವೋಪಜ್ಞ ಕುರುಹುಗಳು ಅನ್ನೋದನ್ನು ಈ ಒಂದು ಬೆನ್ನುಡಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ಪೂಜ್ಯರು ಲೇಖಕರ ಮಾತನ್ನು ಪೂಜ್ಯರೇ ಬರೀತಾರೆ. ಈ ವಚನ ಹೃದಯ ಪುಸ್ತಕವನ್ನು ಪ್ರಾರಂಭದಲ್ಲಿ ಬರ್ಕೊಂಡು ಹೋಗ್ತಾರೆ. ಏನು ಮಾಡಬೇಕು ಅಂದರೆ ಅದನ್ನು ನಮ್ಮ ಜೇಬಿಗೆ ಕೊಡುವಂಥ ಒಂದು ಜೇಬಿನಲ್ಲಿ ಚಿಕ್ಕ ಗಾತ್ರದ ಪುಸ್ತಕವನ್ನು ಬರೆಯೋದಕ್ಕೆ ಹೋಗ್ತಾರೆ. ಆದರೆ ಅವರು ಬರೆಯುತ್ತಾ ಹೋದ ಹಾಗೆ ಹೊಸ ಹೊಸ ಅಧ್ಯಾಯಗಳು ಸೃಷ್ಟಿಯಾಗಿಬಿಡುತ್ತಂತೆ. ಆ ಸೃಷ್ಟಿಯಾದಾಗ ಅವರು ಬಸವಣ್ಣನವರು ಮಾಡಿದಂತಹ ಜೀವನ ಕ್ರಾಂತಿ ಆಗ್ಬೋದು, ಶರಣರ ಅಧ್ಯಯನ ವಿಷಯದಲ್ಲಿ ವಿದ್ವಾಂಸ ವಲಯದಲ್ಲಿ ಇಂದಿಗೂ ಮತ್ತು ಹಿಂದೆ ಉಂಟಾಗಿದ್ದಂತಹ ತಪ್ಪು ಆಲೋಚನೆಗಳನ್ನು ಸರಿಪಡಿಸೋದಕ್ಕೆ ಆಳವಾದ ಆಲೋಚನೆಯಲ್ಲಿ ಈ ನಮ್ಮ ಪೂಜ್ಯರು ಮುಳುಗ್ತಾರೆ. ಆ ಮುಳುಗಿ ಬರೆದುದರ ಫಲವೇ ಈ ವಚನ ಹೃದಯ ಎಂಬ ಬೃಹತ್ ಕೃತಿ. ಚಿಕ್ಕ ಕೃತಿ ಅಂದರೆ ಒಂದು 25ರಿಂದ 30 ಪುಟಗಳ ಒಂದು ಪ್ಯಾಕೆಟ್ ಕ್ಯಾಲೆಂಡರ್ ಇರುತ್ತಲ್ಲ, ಆ ಕೃತಿ ರೀತಿಯಲ್ಲಿ ಬರೆಯೋದಕ್ಕೆ ಹೋಗ್ತಾರೆ. ಆದರೆ ಈಗ ಏನಾಗಿದೆ, ಒಂದು ದೊಡ್ಡ ಬೃಹತ್ ಕೃತಿ ಆಗಿದೆ. ಅಂದರೆ 512 ಪುಟಗಳ ಬೃಹತ್ ಕೃತಿಯಾಗಿದೆ. ಇದು ಮೊದಲ ಸಂಪುಟ. ಇನ್ನು ಪೂಜ್ಯರಿಂದ ಇನ್ನೂ 2 ಸಂಪುಟಗಳು ಬರುವುದಿದೆ. ಇಂತಹ ಒಂದು ಬೃಹತ್ ಕೃತಿ ಪೂಜ್ಯರಿಂದ ಬರುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಇದುವರೆಗೆ ಕವಿಗಳು ಪುರಾಣಕಾರರು ಆವೇಶದಿಂದಲೋ ಪೂರ್ವಗ್ರಹದಿಂದಲೋ ಬರೆದ ಮಿಥ್ಯ ಕಲ್ಪನೆಗಳನ್ನು ವಿವೇಚನಾಪೂರ್ವಕವಾಗಿ ಆಲೋಚಿಸಿ ಸಾಧ್ಯವಾದಷ್ಟು ಸತ್ಯಕ್ಕೆ ಸಮೀಪವಾದ ಭಕ್ತರ ಹೃದಯ ಒಪ್ಪಿ ಅಹುದಹುದು ಎನ್ನುವ ರೀತಿಯಲ್ಲಿ ಈ ಗ್ರಂಥ ರಚಿಸಲು ಪ್ರಯತ್ನಿಸಿವೆ ಅಂತ ಹೇಳಿದ್ದಾರೆ. ಖಂಡಿತ ಆ ಪುಸ್ತಕವನ್ನು ನನಗೆ ಮೊನ್ನೆ ಸಿಕ್ತು. ಪುಸ್ತಕ ಒಂದು ದಿನ ಪೂರ್ತಿ ರಾತ್ರಿ ಮತ್ತು ಬೆಳಿಗ್ಗೆ ಆ ಪುಸ್ತಕವನ್ನು 512 ಪುಟಗಳನ್ನು ಓದಿಕೊಂಡು ಹೋದಾಗ ಇದು ಲಿಂಗಮೆಚ್ಚಿ ಅಹುದಹುದು ಅನ್ನೋದಕ್ಕಿಂತ ಭಕ್ತರ ಮನಸ್ಸು ಒಪ್ಪಿ ಅಹುದಹುದು ಅನ್ನುವ ನಿಟ್ಟಿನಲ್ಲಿ ಪೂಜ್ಯರ ಕೃತಿಯನ್ನು ಓದಿಕೊಂಡು ಹೋದಾಗ ನಮ್ಮ ಹೊಸ ಹೊಸ ಆಲೋಚನೆಗಳು ವಚನದ ಹೃದಯವನ್ನು ಹರಿಯೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಪೂಜ್ಯರ ನುಡಿಗಳನ್ನು ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ನಂತರ ಪ್ರಕಾಶಕರ ಮಾತು ಬರುತ್ತೆ. ಪ್ರಕಾಶಕರಲ್ಲಿ ದಾಸೋಹಿಗಳ ಪರಿಚಯವನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಪುಸ್ತಕ ಬರಬೇಕಾದ್ರೆ ದಾಸೋಹಿಗಳ ಒಂದು ಕಾಣಿಕೆ ಕೂಡ ಇದೆ. ಒಟ್ಟು 7 ಜನ ದಾಸೋಹಿಗಳಿದ್ದಾರೆ. ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ದೇವೇಂದ್ರ ಡಿ.ಟಿ. ಅವರು, ಡಾಕ್ಟರ್ ಅನ್ನಪೂರ್ಣ ಎಂ ಹಿರಿಲಿಂಗಣ್ಣನವರು, 3ನೇಯವರು ನಮ್ಮ ಮಂಡ್ಯದವರೇ ಶ್ರೀ ಕೆ.ಆರ್. ಮಹಾದೇವಯ್ಯನವರು, ಮತ್ತು ಲಿಂಗೈಕ್ಯ ಶಂಕರಪ್ಪರವರು, ಶ್ರೀ ಚನ್ನಪ್ಪರವರು, ಶ್ರೀ ಮಡಿವಾಳಪ್ಪರವರು, ಶ್ರೀ ಪ್ರದೀಪ್ ಎಸ್ ಅಡಪದ ಮತ್ತು ಶ್ವೇತ ದಂಪತಿಗಳು ಈ ಕೃತಿ ಬರೋದಕ್ಕೆ ಒಂದು ದಾಸೋಹವನ್ನು ಕೊಟ್ಟು ಈ ಒಂದು ಕೃತಿಯ ಅಮೂಲ್ಯವಾದ ಕೃತಿಯನ್ನು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಇನ್ನು ಈ ಒಂದು ವಚನ ಹೃದಯ ತೆರೆಕೊಳ್ಳುತ್ತೆ. ಈ ವಚನ ಹೃದಯ ಅನ್ನೋ ಒಂದು ಪುಸ್ತಕವೇ ನಮ್ಮ ಹೃದಯದ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತೆ. ಈ ಒಂದು ಕೃತಿಯನ್ನು ಪರಿಚಯ ಮಾಡುವಂತಹ ಸೌಭಾಗ್ಯವೂ ಕೂಡ ನನ್ನದಾಗಿದೆ.
ಪೂಜ್ಯ ಶ್ರೀಗಳು ಹೆಸರೇ ಹೇಳುವ ಹಾಗೆ ಬಸವಾನಂದ ಸ್ವಾಮಿಗಳು. ಅವರು ಬಸವಣ್ಣನವರನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಸದಾ ಆನಂದ ಪಡುತ್ತಿರುವುದರಿಂದಲೇ ವಚನಗಳ ಹೃದಯವನ್ನು ಅರಿತು ಈ ಕೃತಿ ಬರೆಯಲು ಕಾರಣವಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಅಂದರೆ ಬಸವಣ್ಣನವರನ್ನು ಯಾರು ಹೃದಯದಲ್ಲಿ ಇಟ್ಕೋತೀವಿ ನಾವು, ಆದರೆ ಅವರು ಹೃದಯದಲ್ಲಿ ಇಟ್ಕೊಂಡು ಸದಾ ಆನಂದವನ್ನು ಪಟ್ಟಾಗ ಅಲ್ಲಿ ಹೊಸ ಹೊಸ ಹೊಳಗಳು ಏನಾಗುತ್ತೆ, ಉತ್ಪತ್ತಿ ಆಗುತ್ತೆ. ಆದ್ದರಿಂದಲೇ ಇಂತಹ ಒಂದು ನಾವಿನ್ಯಯುತ ಕೃತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಪೂಜ್ಯರಿಗೆ ಬಾಹ್ಯದ ಕಣ್ಣು ಮುಚ್ಚಿದ್ದರೂ ಅಂತರಂಗದ ಕಣ್ಣು ಸದಾ ಕ್ರಿಯಾಶೀಲವಾಗಿದೆ. ನಮಗೆಲ್ಲ ಬಾಹ್ಯ ಕಣ್ಣು ತೆರೆದಿದ್ದರೂ ಅಂತರಂಗದ ಕಣ್ಣು ನಿಷ್ಕ್ರಿಯ ಆಗಿದೆ. ಇದೇ ಇಷ್ಟೇ ವ್ಯತ್ಯಾಸ. ನಮ್ಮಲ್ಲಿ ಬಾಹ್ಯ ಕಣ್ಣಿದೆ, ಎಲ್ಲ ನೋಡ್ತಾ ಇದ್ದೀವಿ, ಆದರೆ ಅಂತರಂಗದ ಕಣ್ಣು ಏನಾಗಿದೆ, ಮುಚ್ಚಿದೆ. ಅದರಿಂದ ನಾವೇನು ಸಂಶೋಧನೆ ಆಗಲಿ ಏನಾಗಲೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಒಂದು ವಚನ ಅದಕ್ಕೆ ಪೂರಕವಾಗಿದೆ. ಯಡಿಯೂರು ಸಿದ್ಧಲಿಂಗೇಶ್ವರರ ಒಂದು ವಚನದಲ್ಲಿ ಹೇಳ್ತಾರೆ, ಮುಚ್ಚಿದ ಕಣ್ಣು ತೆರೆದುದ ಕಂಡೆ, ಕಿಚ್ಚಿನ ಜ್ವಾಲೆ ಕರೆವುದ ಕಂಡೆ, ಮೃತ್ಯುಗಳ ಮೊತ್ತ ಕಿತ್ತೋಡುವುದ ಕಂಡೆ, ಕತ್ತಲೆ ಬೆಳಗಾಗುವುದ ಕಂಡೆ, ಬೆಚ್ಚಿ ಬೇರಿಲ್ಲದ ಬೆಳಗೆನ್ನ ನೊಳಕೊಂಡು ನಿತ್ಯ ಪ್ರಸನ್ನನಾದನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಅಂತ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ. ಅಂದರೆ ಅಜ್ಞಾನದಿಂದ ನನ್ನ ಒಳಗಣ್ಣು ಮುಚ್ಚಿರುತ್ತದೆ, ಆ ಒಳಗಣ್ಣನ್ನು ಜ್ಞಾನಚಕ್ಷು ಎಂದು ಕರೆಯಲಾಗುತ್ತದೆ. ಆ ಅಜ್ಞಾನದಿಂದ ಮುಚ್ಚಿದಂತಹ ಒಳಗಣ್ಣು ಅನುಭಾವದಿಂದ ಅಜ್ಞಾನ ಹೋಗಿ ಆ ಒಳಗಣ್ಣು ಅಂದರೆ ಜ್ಞಾನಚಕ್ಷು ತೆರೆದಿದೆ ಅಂತ ಈ ಒಂದು ವಚನದ ಅರ್ಥ. ಅಂತಹ ಒಳಗಣ್ಣು ತೆರೆದಾಗ ನಾನು ಬೇರೆ ಪರಶಿವ ಬೇರೆ ಎಂಬ ಭೇದ ಭಾವ ಇರುವುದಿಲ್ಲ, ನಾವೆಬ್ಬರು ಒಂದೇ ಎಂಬ ಅದ್ವೈತ ಭಾವ ಮೂಡುತ್ತದೆ. ಇಂತಹ ಭಾವವೇ ಪರಮಾನಂದ ಮೂಲ ಅನ್ನೋದನ್ನು ಈ ಒಂದು ವಚನದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗುತ್ತೆ. ಇಂತಹ ಪರಮಾನಂದದ ಮೂಲವನ್ನು, ಪರಮಾನಂದವನ್ನು ಅನುಭವಿಸಿ ಪೂಜ್ಯ ಶ್ರೀಗಳು ಈ ಒಂದು ವಚನ ಹೃದಯ ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಮತ್ತೊಂದು ಘಟನೆಯನ್ನು ನಾನು ಈ ಸಂದರ್ಭದಲ್ಲಿ ಮೆಲುಕು ಹಾಕೋದಕ್ಕೆ ಇಚ್ಛಪಡ್ತೇನೆ. ಡಾಕ್ಟರ್ ಎಂ ಕಲಬುರ್ಗಿರವರು ಹಿಂಗೆ ಒಂದು ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಹಾಗೆ ಮಾತನಾಡ್ತಾ ಇರಬೇಕಾದ್ರೆ ವಚನಗಳು ಜೀವನದಲ್ಲಿ ಯಾವ ವಿಭಾಗಕ್ಕೆ ಬೇಕು ಎಲ್ಲ ವಿಭಾಗದಲ್ಲೂ ಕೂಡ ವಚನಗಳಿದೆ. ಅಂತಹ ವಚನಗಳು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಏನಾಗುತ್ತೆ, ಯಶಸ್ವಿಯಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇರ್ತಾರೆ. ಮುಗಿಯುತ್ತೆ, ಭಾಷಣ ಮುಗಿಯುತ್ತೆ, ಇನ್ನೇನೋ ಮುಗಿಯುವಾಗ ಒಬ್ಬರು ವಿಶೇಷ ಚೇತನರು ಎದ್ದು ನಿಂತ್ಕೊಳ್ತಾರೆ. ವಿಶೇಷ ಚೇತನರು ಎದ್ದು ನಿಂತ್ಕೊಂಡು, ಸಾರ್ ನೀವು ಹೇಳಿದ್ರಿ ವಚನಗಳು ಜೀವನದ ಎಲ್ಲ ವಿಭಾಗದಲ್ಲೂ ಇದೆ, ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಇದೆ ಅಂತ ಹೇಳಿದ್ರಿ, ನಮ್ಮ ವಿಶೇಷ ಚೇತನರ ಬಗ್ಗೆ ನಮ್ಮ ವಚನಕಾರರು ಏನು ಹೇಳಿದ್ದಾರೆ ಅಂತ ಒಬ್ಬರು ವಿಶೇಷ ಚೇತನರು ಎದ್ದು ನಿಂತ್ಕೊಂಡು ಪ್ರಶ್ನೆಯನ್ನು ಹಾಕ್ತಾರೆ. ಆಗ ಡಾಕ್ಟರ್ ಎಂ ಕಲಬುರ್ಗಿಯವರಿಗೆ ಉತ್ತರ ಇರೋದಿಲ್ಲ. ಹೌದಪ್ಪ, ನೀನು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀಯ, ಇದುವರೆಗೆ ನಾನು ಕೂಡ ಆ ರೀತಿ ಸಂಶೋಧನೆಯನ್ನು ಮಾಡಿಲ್ಲ, ಆಯಿತು ನಾನು ಮತ್ತೊಂದು ಸಭೆಯಲ್ಲಿ ನಾನು ಇದಕ್ಕೆ ನಿನಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಆಗ ಬಸವಣ್ಣನವರ ಎಲ್ಲ ವಚನಗಳನ್ನು ತಿರುವು ಹಾಕ್ತಾರೆ. ನಮ್ಮ ಡಾಕ್ಟರ್ ಎಂ ಕಲಬುರ್ಗಿಯವರು ತಿರುವು ಹಾಕಿದಾಗ ಅವರಿಗೆ ಒಂದು ವಚನ ಸಿಗುತ್ತೆ. ಆ ವಚನ ಯಾವುದು ಅಂದರೆ, ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ, ಕೂಡಲ ಸಂಗನ ಶರಣರ ಹಂಗಹೀನರೆಂದರೆ ನಾಯಕ ನರಕ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದ ವಚನವನ್ನು ಅವರು ಹುಡುಕಿ ಅಲ್ಲಿ ಅದರ ಅರ್ಥ ಹೀಗೆ, ಹಾಲಿನ ಮಡಕೆ ಮೊದಲೆಲ್ಲ, ಈಗೆಲ್ಲ ನಮಗೆ ಸ್ಟೀಲ್ ಪಾತ್ರೆ ಸಿಲ್ವರ್ ಪಾತ್ರೆಗಳಿದೆ. ಹಾಗೆಲ್ಲ ನಾವು ಹಾಲನ್ನು ಕಾಯಿಸಬೇಕಾದ್ರೆ ಯಾವುದರಲ್ಲಿ ಕಾಯಿಸ್ತಾ ಇದ್ದೋ, ಮಡಿಕೆಯಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ಕಾಯ್ತಾ ಇದ್ದೋ. ಆ ಕಾಯಿಸುವಾಗ ಏನಾಗ್ತಾಯಿತ್ತು, ಎತ್ತುಕೊಳ್ಳುವಾಗ ಏನಾಗ್ತಿತ್ತು, ಆ ಒಂದು ಇದು ಏನಾಗ್ತು, ಒಡೆದೋಗ್ತಾ ಇತ್ತು. ಆಗ ಒಡೆದೋದಾಗ ಆ ಹಾಲಿನ ಮಡಕೆ ಮುಕ್ಕಾದರೂ ಕೂಡ ತುಪ್ಪದ ಕಂಪಿಗಾಗ್ಬೋದು ಅಥವಾ ಹಾಲಿನ ಸಿಹಿಗಾಗ್ಬೋದು ಕೊರತೆ ಇರುವುದಿಲ್ಲ. ಹಂಗೆ ದೈಹಿಕ ಕುಂದುಕೊರತೆಗಳು ಶಿವಜ್ಞಾನ ಪಡೆಯಲು ಕೊರತೆಯಾಗುವುದಿಲ್ಲ ಅನ್ನೋದನ್ನು ಈ ಒಂದು ವಚನ ಬಿಂಬಿಸುತ್ತೆ. ಆ ರೀತಿ ನಮ್ಮ ಪೂಜ್ಯ ಶ್ರೀಗಳು ದೈಹಿಕವಾಗಿ ಕುಂದುಕೊರತೆಗಳಿದ್ದರೂ ಕೂಡ ಅವರು ಶಿವಜ್ಞಾನವನ್ನು ಅಂತರ್ಚಕ್ಷುವಿಂದ, ಜ್ಞಾನ ಚಕ್ಷುವಿನಿಂದ ಪಡೆದು ಇಂತಹ ಒಂದು ಬೃಹತ್ ಕೃತಿಯನ್ನು ಕೊಟ್ಟಿದ್ದಾರೆ. 800 ವರ್ಷಗಳ ಹಿಂದೆ ಬಸವಣ್ಣನವರು ತಾವು ನಿರ್ಮಿಸಿದ ಸಮಾಜದಲ್ಲಿ ಅಂಗವೈಕಲ್ಯ ಮಾನವದ ಘನತೆಯನ್ನು ಕಡಿಮೆ ಮಾಡುವುದಿಲ್ಲ ಅಂತ ಹೇಳೋರಿದ್ದನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಪೂಜ್ಯ ಶ್ರೀಗಳ ಒಂದು ಜೀವನಕ್ಕೆ ಅಕ್ಷರಶಃ ಅನ್ವಯಿಸ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ಬಂಧುಗಳೇ, ಈ ವಚನ ಹೃದಯವನ್ನು ಪೂಜ್ಯರೇ ಹೇಳಿದ್ದಾರೆ. ಒಟ್ಟು 3 ಸಂಪುಟಗಳಲ್ಲಿ ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂತ. ಇದು ಮೊದಲನೇ ಸಂಪುಟ ಆಗಿದೆ. ಇನ್ನು 2 ಸಂಪುಟಗಳನ್ನು ಕೂಡ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಈ ಒಂದು ಮೊದಲ ಸಂಪುಟದಲ್ಲಿ 37 ಶರಣೆಯರ ವಚನಗಳನ್ನು ಅಧ್ಯಯನ ಮಾಡಿ 30 ಅಧ್ಯಾಯಗಳಲ್ಲಿ ರಚಿಸಿದ್ದಾರೆ.
ಒಟ್ಟು ಪೀಠಿಕೆಯಿಂದ ಪ್ರಾರಂಭವಾಗಿ 30 ಅಧ್ಯಾಯಗಳನ್ನು ಕೊಟ್ಟಿದ್ದಾರೆ. ಮೊದಲ ಸಂಪುಟದಲ್ಲಿ ಶ್ರೀಗಳು ಪರಮಾತ್ಮನ ಕರುಣಾಮೃತದ ಸವಿಯನ್ನು ಅನುಭವಿಸಿದ್ದೇನೆ ಅಂತ ಹೇಳ್ತಾರೆ. ಖಂಡಿತ ಆ ಒಂದು ಪರಮಾತ್ಮನ ಕರುಣಾಮೃತದ ಸವಿಯನ್ನು ಅನುಭವಿಸಿರೋದ್ರಿಂದಲೇ ಈ ಒಂದು ಪುಸ್ತಕವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಪೀಠಿಕೆಯಲ್ಲಿ ವಚನ ಸಾಹಿತ್ಯ ಜನಿಸಿದ್ದು ಕಾಯಕ ಜೀವಿಗಳ ಸದ್ಗೋಷ್ಠಿಯಲ್ಲಿ ಅಂತ ಪ್ರಾರಂಭವನ್ನು ಮಾಡಿ, ವಚನಗಳು ಉನ್ನತ ಜೀವನದ ಪ್ರತಿಫಲವಾಗಿ ಮೂಡಿ ಬಂದ ಆಣಿಮುತ್ತುಗಳು ಅಂತ ಹೇಳಿ ಏಕಕಾಲದಲ್ಲಿ 770 ಅಮರಗಣಗಳು ಅಂದರೆ ಮುಕ್ತಾತ್ಮರು ಕಲ್ಯಾಣದಲ್ಲಿ ಒಟ್ಟಿಗೆ ಸೇರಿದ್ದು ಮತ್ತು 1,96,000 ಜನ ಅನುಯಾಯಿಗಳು ಇದ್ದದ್ದು ಸತ್ಯಸ್ಯ ಸತ್ಯ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಅಮರರು ಎಂದರೆ ಸಾವು ಇಲ್ಲದವರು, ಸಾವನ್ನು ಗೆದ್ದವರು, ಜನನ ಮರಣ ಚಕ್ರಗಳಿಂದ ಹೊರಗಾದವರು, ಲಿಂಗ ಸ್ವರೂಪಗಳೇ ಆಗಬಿಟ್ಟರು ಅನ್ನೋದನ್ನು ಈ ಒಂದು ಪೀಠಿಕೆಯಲ್ಲಿ ನಮಗೆ ಪೂಜ್ಯರು ಕೊಟ್ಟಿದ್ದಾರೆ. ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿ ನಮ್ಮ ನಿನ್ನೆ ಹೊಸಮಠದಲ್ಲಿ ಮೈಸೂರಲ್ಲಿ ಬಿಡುಗಡೆ ಆಯಿತು. ಬಿಡುಗಡೆ ಆದಾಗ ಡಾಕ್ಟರ್ ಎಸ್ ಶಿವರಾಜಪ್ಪ ಅವರು ಈ ಕೃತಿಯನ್ನು ಪರಿಚಯ ಮಾಡಿ ಹೇಳಿದರು, ಈ ಕೃತಿ ಡಿಲಿಟ್ ಪದವಿಗೆ ಅರ್ಹರಾದಂತಹ ಕೃತಿ ಅಂತ ಆ ಒಂದು ಪತ್ರಿಕೆಯಲ್ಲೂ ಕೂಡ ಪ್ರಸಾರ ಆಗಿದೆ ಈ ವಚನ ಹೃದಯ. ಆದರೆ ಈಗ ಜ್ಞಾನಪೀಠ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳು ಈಗ ಪ್ರಾರಂಭದ 12ನೇ ಶತಮಾನದಲ್ಲಿ ಇರಲಿಲ್ಲ. ನಾವು ಜ್ಞಾನಪೀಠ ಎಲ್ಲ ವಚನಕಾರರ ವಚನಗಳನ್ನ ಅಧ್ಯಯನ ಮಾಡಿದಾಗ ಎಲ್ಲ ವಚನಕಾರರ ವಚನ ಸಾಹಿತ್ಯವು ಕೂಡ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಾಗುವಂತಹ ಒಂದು ವಚನಗಳು ಅಂತ ನಾನಾದರೂ ಭಾವಿಸ್ತೇನೆ. ಹಂಗೆ ಈ ವಚನ ಹೃದಯ ಕೇವಲ ಡಿಲಿಟ್ ಪದವಿ ಅಲ್ಲ, ಈ ವಚನ ಹೃದಯವನ್ನು ಅರಿಯೋದಕ್ಕೆ ಪ್ರಥಮವಾಗಿ ಪ್ರಾರಂಭ ಮಾಡಿರೋದೇ ನಮ್ಮ ಪೂಜ್ಯ ಶ್ರೀಗಳಾಗಿರೋದ್ರಿಂದ ಇದು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಕ್ಕೂ ಕೂಡ ಯೋಗ್ಯವಾದಂತಹ ಕೃತಿ ಅಂತ ನಾನಾದರೂ ಭಾವಿಸುತ್ತೇನೆ. ಮತ್ತು ಅವ್ರು ಹೇಳ್ತಾರೆ, ವಚನ ಸಾಹಿತ್ಯ ಅಂದರೆ ಏಕದೇವತೋಪಾಸನೆ, ಕಾಯಕ ನಿಷ್ಠೆ, ದಾಸೋಹ ಪ್ರೇಮ, ಸ್ತ್ರೀ ಸಮಾನತೆ, ಷಟ್ಸ್ಥಲ ಸಿದ್ಧಾಂತದ ಪ್ರತಿಪಾದನೆ, ಜಾತಿ ವರ್ಣ ವರ್ಗರಹಿತ ಸಮಾಜ ನಿರ್ಮಾಣ ಎಂದು ತಿಳಿದುಕೊಂಡಿದ್ದ ಶ್ರೀಗಳು ಆರೋಗ್ಯ ವಿಚಾರದಲ್ಲಿ ಏನು ಹೇಳಿರಬಹುದು ಅಂತ ಸಂಶೋಧನೆ ಮಾಡೋದಕ್ಕೆ ಹೋಗ್ತಾರೆ. ಆ ಸಂಶೋಧನೆ ಮಾಡೋದಕ್ಕೆ ಹೋದಾಗ ಶ್ರೀ ಗುರು ಬಸವ ಮಹಾಮನೆ ಅನ್ನೋದನ್ನು ನಿರ್ಮಿಸುವಷ್ಟು ಸಾಮರ್ಥ್ಯ ಅವರಿಗೆ ಈ ಒಂದು ವಚನ ಸಾಹಿತ್ಯ ತಂದುಕೊಡುತ್ತೆ. ಆ ಸಂದರ್ಭದಲ್ಲಿ ಅವರು ಆರೋಗ್ಯಾಮೃತ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ. ಬರೆಯುವಂತಹ ಸಾಮರ್ಥ್ಯವು ಕೂಡ ನಮ್ಮ ಪೂಜ್ಯ ಶ್ರೀಗಳಲ್ಲಿ ವೃದ್ಧಿಯಾಗುತ್ತೆ ಅನ್ನೋದನ್ನು ಈ ಒಂದು ಪೀಠಿಕೆ ಆ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ನೋಡಿ, ಧಾರವಾಡದ ಮನುಗುಂಡಿಯಲ್ಲಿ ನಮ್ಮ ಶ್ರೀ ಗುರು ಬಸವ ಮಹಾಮನೆ ನಾವು ಕೂಡ ಬಂದಿದ್ದೇವೆ. ಅಲ್ಲಿ ಹೋಗಿ ಬಂದಾಗ ಆ ಒಂದು ಪ್ರಕೃತಿಯ ಒಂದು ರಮ್ಯ ವಾತಾವರಣದಲ್ಲಿ ಆ ಒಂದು ಸ್ಥಳವನ್ನು ನೋಡಿದಾಗ ನಾವು ಕೂಡ ಏನು ಮಾಡೋದಕ್ಕೆ ಎಲ್ಲ ಇದ್ದು ಕೂಡ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ. ಪೂಜ್ಯ ಶ್ರೀಗಳು ಆ ಒಂದು ಪ್ರಕೃತಿಯ ತಾಣದಲ್ಲಿ ಅಂತಹ ಒಂದು ಸುಂದರವಾದ ನೈಸರ್ಗಿಕ ಪರಿಸರದಲ್ಲಿ ಇಂತಹ ಒಂದು ಗುರು ಬಸವ ಮನೆಯನ್ನು ನಿರ್ಮಾಣ ಮಾಡಿ ಅನೇಕರಿಗೆ ದೈಹಿಕವಾಗಿ ಅಸ್ವಸ್ಥರಾದವ್ರಿಗಾಗ್ಬೋದು, ಮಾನಸಿಕವಾಗಿ ಅಸ್ವಸ್ಥರಾದವ್ರಿಗಾಗ್ಬೋದು ಚಿಕಿತ್ಸೆಯನ್ನು ನೀಡಿ ಅವರನ್ನು ಚೇತೋಹಾರಿಗಳಾಗಿ ಮಾಡ್ತಾ ಇರೋದನ್ನು ಈ ಒಂದು ಗುರು ಬಸವ ಮಹಾಮನೆಯಿಂದ ನಾವು ನೋಡ್ತಾ ಇರ್ಬೋದು. ಇನ್ನು ಅಧ್ಯಾಯ 2ರಲ್ಲಿ ಒಟ್ಟು 30 ಅಧ್ಯಾಯಗಳಿದೆ. ನನಗೆ ಸಮಯ ಸಾಕಾಗೋಗಲ್ಲ, ಯಾಕಂದರೆ 30 ಅಧ್ಯಾಯಗಳ ಬಗ್ಗೆಗೂ ಕೂಡ ನಾನು ಓದಿ ಅದನ್ನು ನೋಟ್ ಮಾಡಿಕೊಂಡಿದ್ದೇನೆ. ನಮಗೆ ಸಮಯ ಸಾಕಾಗದೇ ಇರೋದರಿಂದ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ನಾನು ತೆರೆದಿಡೋದಕ್ಕೆ ಇಚ್ಛೆ ಪಡ್ತೇನೆ. 2ನೇ ಅಧ್ಯಾಯದಲ್ಲಿ ವಚನಾಂಕಿತಗಳ ಐತಿಹಾಸಿಕ ವಿವೇಚನೆ ಅನ್ನೋದನ್ನು ಬರೆದಿದ್ದಾರೆ. ಅದರಲ್ಲಿ ವಿಶ್ವದ ಯಾವುದೇ ಭಾಷೆಗಳಾಗಲಿ, ಪ್ರಾಚೀನ ಭಾಷೆಗಳಾದ ಲ್ಯಾಟಿನ್, ಗ್ರೀಕ್, ಇಂಗ್ಲೀಷ್, ಫ್ರೆಂಚ್ ಮುಂತಾದ ಯಾವ ಭಾಷೆಗಳಲ್ಲಾಗಲಿ ಅಂಕಿತನಾಮ ಬಳಕೆಯಾಗಿಲ್ಲ. ಯಾವಲ್ಲ 12ನೇ ಶತಮಾನದವರೆಗೆ ಅವರು ಅನೇಕ ಲ್ಯಾಟಿನ್ ಭಾಷೆ ಮಾತನಾಡುವಂತಹ ಲ್ಯಾಟಿನ್ ಸಾಹಿತಿಗಳನ್ನು ಸಂಪರ್ಕ ಮಾಡಿದ್ದಾರೆ ಗುರುಗಳು. ಗ್ರೀಕ್ ಭಾಷೆಯ ಸಾಹಿತಿಗಳನ್ನು ಸಂಪರ್ಕವನ್ನು ಮಾಡಿದ್ದಾರೆ. ಇಂಗ್ಲೀಷ್, ಫ್ರೆಂಚ್ ಸಾಹಿತಿಗಳನ್ನು ಸಂಪರ್ಕವನ್ನು ಮಾಡಿ ಅವರಿಂದ ಬಂದಂತಹ ವಿಷಯ ಏನಂದರೆ, ಇದುವರೆಗೆ 12ನೇ ಶತಮಾನದವರೆಗೆ ಯಾರೂ ಕೂಡ ಅಂಕಿತನಾಮವನ್ನು ಬಳಸಿಕೊಂಡು ಸಾಹಿತ್ಯವನ್ನು ಬರೆದಿಲ್ಲ ಅನ್ನೋದನ್ನು ಹೇಳ್ತಾರೆ. ಈ ಒಂದು ಐತಿಹಾಸಿಕ ವಿವೇಚನೆಯನ್ನು 2ನೇ ಅಧ್ಯಾಯದಲ್ಲಿ ಶ್ರೀಗಳು ನಮಗೆ ಕೊಡ್ತಾರೆ. ಅಂಕಿತಗಳನ್ನು ಇಟ್ಟುಕೊಂಡು ವಚನ ರಚಿಸುವ ಪದ್ಧತಿ ಪ್ರಾರಂಭವಾದದ್ದೇ ಕರ್ನಾಟಕದ ಕಲ್ಯಾಣದಲ್ಲಿ, ಅನುಭವ ಮಂಟಪದಲ್ಲಿ ಅನ್ನೋದನ್ನು ನಿಸ್ಸಂಶಯವಾಗಿ ಹೇಳಬಹುದು ಅನ್ನೋದನ್ನು ಶ್ರೀಗಳು ಹೇಳಿ ಆ ಸಂದರ್ಭದಲ್ಲಿ ಒಂದು ವಚನವನ್ನು ಕೋಟ್ ಮಾಡ್ತಾರೆ. ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅಯ್ಯ ಅನುಭವಕ್ಕೆ ಶಿವ ಸದನವಾದದ್ದು 27 ವರ್ಷ, ಅಯ್ಯ ಇಂದಿನಂತನುಭವ ಹಿಂದಿನಂತೆ ಭಕ್ತಿ ಇಲ್ಲ, 3 ಮಾಸದೊಳಗಾಗಿ ಇಲ್ಲಿ ಆಡಲು ಭಯವಿಲ್ಲ, ಕೇಳಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಬಸವಣ್ಣವರ ಒಂದು ವಚನವನ್ನು ಕೋಟ್ ಮಾಡ್ತಾರೆ. ಅಂದರೆ ಒಟ್ಟು ಕಲ್ಯಾಣದಲ್ಲಿ 36 ವರ್ಷ ಇರುವಂತಹ ಸಂದರ್ಭದಲ್ಲಿ ನಮ್ಮ ಈ ಅನುಭವ ಮಂಟಪ 27 ವರ್ಷಗಳು ನಡೆಯೋದನ್ನು ಬಸವಣ್ಣನವರ ವಚನವನ್ನೇ ಉಲ್ಲೇಖಿಸಿ ಇಟ್ಟಿದ್ದಾರೆ. ವಚನಾಂಕಿತಗಳು ಹೇಗಿರಬೇಕು, ಏಕೆ ಇಟ್ಟುಕೊಳ್ಳಬೇಕು ಎಂಬ ವಿಷಯದಲ್ಲಿ ಅನೇಕ ದಿನ ಚರ್ಚೆಯನ್ನು ನಡೆದು ಪ್ರಜ್ಞಾಪೂರ್ವಕ ಚಿಂತನ ಮಂಥನಗಳು ಕೂಡ ನಡೆದು ಆ ಸಂದರ್ಭದಲ್ಲಿ
ಅನುಭವ ಮಂಟಪದಲ್ಲಿ 770 ಅಮರ ಗಣಗಳಲ್ಲಿ ನಡೆದಂತಹ ಚರ್ಚೆಯ ಫಲವಾಗಿ ಆ ವಚನಾಂಕಿತಗಳು ಹೊರಬಂದಿದೆ ಅನ್ನೋದನ್ನು ಈ ವಚನಾಂಕಿತಗಳ ಐತಿಹಾಸಿಕ ವಿವೇಚನೆಯಲ್ಲಿ ಪೂಜ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ವಚನಗಳನ್ನು ಕೂಡ ಕೋಟ್ ಮಾಡಿದ್ದಾರೆ. ಇನ್ನು 3ನೇ ಅಧ್ಯಾಯದಲ್ಲಿ ವಚನ ಸಾಹಿತ್ಯದ ಐತಿಹಾಸಿಕ ವಿವೇಚನೆಯ ಅನ್ನೋ ಒಂದು ಬರೆದಿದ್ದಾರೆ. ಅದರಲ್ಲಿ ಶರಣರಿಗಿಂತ ಮೊದಲು ವಚನ ಸಾಹಿತ್ಯ ಪ್ರಕಾರ ಕಂಡುಬರುವುದಿಲ್ಲ. ಕನ್ನಡ ಸಾಹಿತ್ಯ ಮಾತ್ರವಲ್ಲ, ವಿಶ್ವದ ಯಾವುದೇ ಸಾಹಿತ್ಯ ಭಾಷೆಗಳ ದೃಷ್ಟಿಯಿಂದ ನೋಡಿದರೂ ಕೂಡ ವಚನ ಸಾಹಿತ್ಯ ನೂತನವಾಗಿ ಉದಯವಾದದ್ದು ಅನ್ನೋದನ್ನು ಈ ವಚನ ಸಾಹಿತ್ಯದ ಐತಿಹಾಸಿಕ ವಿವೇಚನೆಯಲ್ಲಿ ನಮ್ಮ ಪೂಜ್ಯ ಶ್ರೀಗಳು ಕೊಟ್ಟಿದ್ದಾರೆ. ಯಾವುದಾದರೊಂದು ಸಾಹಿತ್ಯ ಹುಟ್ಟಿನಿಂದಲೇ ಶಾಸ್ತ್ರದ ಸ್ಥಾನಮಾನವನ್ನು ಪಡೆದು ಹೊಸ ಧರ್ಮದ ಹುಟ್ಟಿಗೆ ಕಾರಣವಾಗಿದ್ದರೆ ಅದು ವಚನ ಸಾಹಿತ್ಯ ಮಾತ್ರ ಅನ್ನೋದನ್ನು ಪೂಜ್ಯ ಶ್ರೀಗಳು ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ವಚನ ಸಾಹಿತ್ಯ ಉಗಮವಾದದ್ದು ಕಲ್ಯಾಣದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ. ಅನುಭವ ಮಂಟಪದಲ್ಲಿ ಲಿಂಗದ ಮೇಲಿನ ಅಸೀಮ ಭಕ್ತಿ, ಜಂಗಮದ ಮೇಲಿನ ನಿಸ್ಪೃಹ ಕಾಳಜಿಯಿಂದ ಹುಟ್ಟಿದುದೇ ಈ ವಚನ ಸಾಹಿತ್ಯ ಅನ್ನೋದನ್ನು ಕೊಡ್ತಾರೆ. ಮತ್ತು ಶರಣರು ತಮ್ಮ ಅಭಿವ್ಯಕ್ತಿ ಮಾಧ್ಯಮವಾದ ಸಾಹಿತ್ಯ ಪ್ರಕಾರಕ್ಕೆ ವಚನಗಳು ಎಂದು ಹೆಸರಿಡೋದಕ್ಕಿಂತ ಮೊದಲು ಬೇರೆ ಬೇರೆ ಪದಗಳನ್ನು ಪ್ರಯೋಗಿಸಿರೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವಚನ ಅನ್ನೋದಕ್ಕಿಂತ ಮೊದಲು ಬೇರೆ ಬೇರೆ ಪದಗಳನ್ನ ಪ್ರಯೋಗ ಮಾಡ್ತಾರೆ. ಕೊನೆಯದಾಗಿ ಅನುಭವ ಮಂಟಪದಲ್ಲಿ ಚರ್ಚೆಯಾಗಿ ವಚನಗಳು ಅನ್ನೋ ಒಂದು ಹೆಸರು ಬರುತ್ತೆ. ಅದಕ್ಕೆ 3 ವಚನಗಳನ್ನು ಕೋಟ್ ಮಾಡಿದ್ದಾರೆ. ಅದರಲ್ಲಿ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ಕೋಟ್ ಮಾಡ್ತಾರೆ. ಕರಿಯ ನಿತ್ತಡೆಯವಲ್ಲೆ, ಸಿರಿಯ ನಿತ್ತಡೆಯವಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆಯವಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅನ್ನೋದನ್ನು ಈ ಒಂದು ವಚನದಲ್ಲಿ ಶರಣರ ಸುಳ್ನುಡಿ ಅನ್ನೋ ಒಂದು ಪದ ಬರುತ್ತೆ. ಇನ್ನೊಂದು 2ನೇ ವಚನ, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬುದೆ, ಕಡೆಗೀಲು ಬಂಡಿಗಾಧಾರ, ಕಡು ದರ್ಪಣವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಅಂತ ಇಲ್ಲಿ ನುಡಿಗಡಣ ಅನ್ನೋ ಒಂದು ಪದವನ್ನು ಕೂಡ ನೀವು ನೋಡ್ಬೋದು. ನಂತರ ನಮ್ಮ ಬಸವಣ್ಣವ್ರದೇ ಅಷ್ಟೊಂದು ಪ್ರಚಲಿತದಲ್ಲಿಲ್ಲದ ವಚನ, ಅಂದರೆ ಪ್ರಚಲಿತದಲ್ಲಿಲ್ಲ ಅಂದರೆ ಅದನ್ನು ನಾವು ಬಳಕೆ ಮಾಡ್ತಾ ಇಲ್ಲ ಅಂತ. ಆದರೆ ಬಸವಣ್ಣನವರ ಎಲ್ಲ ವಚನಗಳು ಕೂಡ ಓದ್ತಾ ಇದ್ದರೆ ನಮಗೆ ಹೊಸ ಒಂದು ಅಧ್ಯಾಯಕ್ಕೆ ನಮಗೆ ದಾರಿ ಮಾಡಿಕೊಡುತ್ತೆ. ಅದರಲ್ಲಿ ಒಂದು ವಚನವನ್ನು ಕೋಟ್ ಮಾಡ್ತಾರೆ ಪೂಜ್ಯ ಶ್ರೀಗಳು. ಅಶ್ವಮೇಧ ಯಾಗವಂತಿರಲಿ, ಅಜಪೆ ಉಪದೇಶ ಸಮಾಧಿಯಂತಿರಲಿ ಹೋ, ಗಾಯತ್ರಿಯ ಜಪವಂತಿರಲಿ ಹೋ, ಜನಮೋಹನ ಮಂತ್ರವಂತಿರಲಿ ಹೋ, ಕೂಡಲ ಸಂಗನ ಶರಣರ ನುಡಿಗಡಣ ಎಲ್ಲ ಕದಿಕ ನೋಡ ಅನ್ನೋ ಒಂದು ವಚನವನ್ನು ಕೋಟ್ ಮಾಡ್ತಾರೆ. ಅಂದರೆ ಇದರಿಂದ ಶರಣರ ಸುಳ್ನುಡಿ ಅನ್ನೋ ಒಂದು ಪದಗಳನ್ನ ನಮ್ಮ ಶರಣರು ಪ್ರಯೋಗ ಮಾಡಿದ್ದಾರೆ. ಮೊದಲು ಮೃಡ ಶರಣರ ನುಡಿಗಡಣ ಅನ್ನೋ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಶರಣರ ನುಡಿಗಡಣ ಅನ್ನೋ ಒಂದು ಪದವನ್ನು ಪ್ರಯೋಗ ಮಾಡಿ ಕೊನೆಗೆ ಎಲ್ಲರೂ ಕೂಡ ಅಂತಿಮವಾಗಿ ಕುಳಿತು ಚರ್ಚಿಸಿ ಸರ್ವಸಮ್ಮತಿಯಿಂದ ವಚನ ಎಂಬ ಪದವನ್ನು ಆರಿಸಿಕೊಂಡಿರೋದನ್ನು ಪೂಜ್ಯ ಶ್ರೀಗಳಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಜವಾಗ್ಲೂ ಅವರು ಎಷ್ಟು ಈ ವಚನಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ತಮ್ಮ ಜ್ಞಾನ ಚಕ್ಷುವಿನ ಮುಖಾಂತರ ಈ ಒಂದು ಸತ್ಯವನ್ನು ನಮಗೆ ಹೊರಗೆಡಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಶರಣರು ತಮ್ಮ ನಾಲಿಗೆ ಮತ್ತು ಮನಸ್ಸನ್ನು ಪರಮಾತ್ಮನಿಗೆ ಮೀಸಲಿಟ್ಟರು. ಒಟ್ಟಾರೆಯಾಗಿ ವಚನ ಸಾಹಿತ್ಯದ ಉಗಮಸ್ಥಾನ ಬಸವಣ್ಣನವರ ಮಹಾಮನೆ ಅನ್ನೋದನ್ನು ಈ ಒಂದು 3ನೇ ಅಧ್ಯಾಯದಲ್ಲಿ ನಮಗೆ ಪೂಜ್ಯ ಶ್ರೀಗಳು ಕೊಡ್ತಾರೆ. ನಂತರ ಅಧ್ಯಾಯ 4ರಲ್ಲಿ ಆದ್ಯರು, ವೇದ್ಯರು, ಪುರಾತನರು, ಪ್ರಮತರು ಎಂಬ ಶಬ್ದಗಳಿಗೆ ಒಂದು ಹೊಸ ವಿವೇಚನೆಯನ್ನು ಮುಖಾಂತರ ಹೊಸ ಅಧ್ಯಾಯವನ್ನು ಕೊಟ್ಟಿದ್ದಾರೆ. ಆದ್ಯರು ಎಂದರೆ ಮೂಲ ಪುರುಷರು ಅಂತ, ಮೊದಲಿಗರು ಅಂತ. ಯಾವುದೇ ಒಂದು ಧರ್ಮ ಸಿದ್ಧಾಂತ ಸ್ಥಾಪನೆಯಾಗಬೇಕಾದರೆ ಅದಕ್ಕೆ ಮೂಲ ಪುರುಷರು ಯಾರು ಅನ್ನೋದು ಸ್ಪಷ್ಟವಾಗಬೇಕು ಅನ್ನೋದನ್ನು ಅಲ್ಲಿ ಬರೆದಿದ್ದಾರೆ. ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮಕ್ಕೆ ಆದಿಪುರುಷರೆಂದರೆ ಗುರು, ಲಿಂಗ, ಜಂಗಮ ಸ್ವರೂಪಿಗಳಾದಂತಹ ಬಸವಣ್ಣ, ಚನ್ನಬಸವಣ್ಣ ಮತ್ತು ಅಲ್ಲಮ ಪ್ರಭುದೇವರು. ಇಲ್ಲಿ ಗುರು ಬಸವಣ್ಣನವರಾದರೆ ಲಿಂಗ ಚನ್ನಬಸವಣ್ಣ ಆಗ್ತಾರೆ ಮತ್ತು ಜಂಗಮ ಯಾರು ಅಂದರೆ ಅಲ್ಲಮ ಪ್ರಭುದೇವರಾಗ್ತಾರೆ. ಅನುಭವ ಮಂಟಪದಲ್ಲಿದ್ದ 770 ಅಮರಗಣಗಳೇ ಲಿಂಗಾಯತ ಧರ್ಮದ ಮೂಲ ಪುರುಷರು ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಕವಿಗಳಾಗ್ಬೋದು ಮತ್ತು ಬೇರೆ ಬೇರೆ ವಚನ ಸಾಹಿತ್ಯವನ್ನು ಇದುವರೆಗೆ ಅರ್ಥೈಸಿರೋಂಥವ್ರು ಆಗೋರು ಮೂಲ ಪುರುಷರು ಅಂದರೆ ನಮ್ಮ ಇಂದಿನ ಕಾಲಘಟ್ಟಕ್ಕೆ ಹೋಗಿ ಯಾರ್ಯಾರನ್ನು ಹೆಸರಿಸಿದ್ದಾರೆ ಅದನ್ನು ತಪ್ಪು ಅನ್ನೋದನ್ನು ಪೂಜ್ಯ ಶ್ರೀಗಳು ಇಲ್ಲಿ ಯಾರು ಅಂದರೆ ಮೂಲ ಪುರುಷರು ಯಾರು ಅಂದರೆ ಅನುಭವ ಮಂಟಪದಲ್ಲಿದ್ದಂತಹ 770 ಅಮರಗಣಗಳೇ ಅನ್ನೋದನ್ನು ಕೊಡ್ತಾರೆ. ಇನ್ನು ವೇದ್ಯರು ಅಂದರೆ ಅರಿತವರು ಅಂತ, ತಿಳಿದವರು ಅಂತ, ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು ಅಂತ. ಇದನ್ನು ಯಾರು ಬೇಕಾದರೂ ಸಾಧಿಸಬಹುದು ಅನ್ನೋದನ್ನು ಪೂಜ್ಯರು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಪುರಾತನರು ಅಂದ ತಕ್ಷಣ ನಮ್ಮ ತಮಿಳುನಾಡಿನ 63 ಜನ ಶೈವ ಪುರಾತನರು ಅನ್ನೋದನ್ನು ಇದುವರೆಗೂ ಕೂಡ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದನ್ನು ತಪ್ಪು ಅನ್ನೋದನ್ನು ಪೂಜ್ಯ ಶ್ರೀಗಳು ಇಲ್ಲಿ ಸಾಬೀತು ಮಾಡಿದ್ದಾರೆ. ಅನುಭವ ಮಂಟಪವನ್ನು ಸ್ಥಾಪಿಸಿದಂತಹ, ಅನುಭವ ಮಂಟಪವನ್ನು ಬೆಳೆಸಿದಂತಹ ಬಸವಾದಿ ಪ್ರಮತರೇ ಇಲ್ಲಿ ಪುರಾತನರು ಅನ್ನೋದನ್ನು ಪೂಜ್ಯ ಶ್ರೀಗಳು ಕೊಟ್ಟಿದ್ದಾರೆ. ಮತ್ತು ಪ್ರಮತರು ಅಂತ
ಬಸವಾದಿ ಪ್ರಮತರು ಅನ್ನೋ ಒಂದು ಪದವನ್ನು ನಾವು ಬಳಸ್ತೇವೆ. ಇಲ್ಲಿ ಪ್ರಮತ ಎಂದರೆ ಶಿವಗಣ ಅಂತ, ಶಿವಭಕ್ತ ಅನ್ನೋ ಒಂದು ಅರ್ಥವಿದೆ. 12ನೇ ಶತಮಾನದ ಶರಣರನ್ನೇ ಇಲ್ಲಿ ಪ್ರಮತರು ಅನ್ನೋದನ್ನು ಈ ಪೂಜ್ಯ ಶ್ರೀಗಳು ವೇದ್ಯರು, ಆದ್ಯರು, ಪುರಾತನರು ಮತ್ತು ಪ್ರಮತರು ಅನ್ನೋದ್ರ ಬಗ್ಗೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಡುವುದರ ಮುಖಾಂತರ ಇಲ್ಲಿವರೆಗೆ ನಮಗೆ ಇದ್ದಂತಹ ಸಂಶಯವನ್ನು ಈ ಒಂದು ಅಧ್ಯಾಯದ ಮೂಲಕ ದೂರ ಮಾಡಿದ್ದಾರೆ. ಇನ್ನು ಅಧ್ಯಾಯ 5ರಲ್ಲಿ ಇಷ್ಟಲಿಂಗದ ಇತಿಹಾಸ ಮತ್ತು ಸ್ವರೂಪವನ್ನು ಕೊಟ್ಟಿದ್ದಾರೆ. ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದದ್ದು ಮಹಾಲಿಂಗದ ಅವತಾರವಾಗಿ, ಇಷ್ಟಲಿಂಗವನ್ನು ಸಂಶೋಧಿಸಿ ಸಮಾನತೆಯ ಸ್ಥಾಪನೆಗಾಗಿ. ಪ್ರತಿಯೊಬ್ಬರು ಇಷ್ಟಲಿಂಗ ದೀಕ್ಷೆಯನ್ನು ನೀಡಬಹುದು ಮತ್ತು ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿ ಮುಕ್ತಿ ಮಾರ್ಗವನ್ನು ಪ್ರತಿಯೊಬ್ಬರಿಗೆ ಮುಕ್ತಗೊಳಿಸಿದಂಥವರು ಬಸವಣ್ಣನವರೇ. ಆ ಬಸವಣ್ಣನವರೇ ಇಷ್ಟಲಿಂಗದ ಜನಕ ಅನ್ನೋದನ್ನು ನಮ್ಮ ಪೂಜ್ಯ ಶ್ರೀಗಳು ಇಲ್ಲಿ ಸಾಬೀತು ಮಾಡಿದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಬಸವಣ್ಣನವರು ಕೇವಲ ಇಷ್ಟಲಿಂಗ ಮೊದಲೇ ಇತ್ತು, ನಂತರ ಅವರು ಬಂದು ಅದನ್ನು ಧಾರಣೆ ಮಾಡಿ ಆ ಧರ್ಮವನ್ನು ಬೆಳೆಸಿದ್ರು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಅನೇಕ ವಚನಗಳು ಬಸವಣ್ಣನವರೇ ಇಷ್ಟಲಿಂಗದ ಜನಕ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಅದಕ್ಕೆ ನಮ್ಮ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ಅಲ್ಲಮ್ಮ ಪ್ರಭುದೇವಗಳ ವಚನವನ್ನೇ ಕೋಟ್ ಮಾಡ್ತಾ ಇದ್ದಾರೆ. ಅಂಗದ ಕೈಯಲ್ಲಿ ಲಿಂಗ, ಮನದ ಕೈಯಲ್ಲಿ ನಿಸ್ಸಂಸಾರ ಎಂತಯ್ಯ, ಪ್ರಾಣಲಿಂಗ ಲಿಂಗ ಪ್ರಾಣವೆಂದು ಭಿನ್ನವಿಟ್ಟು ನುಡಿದನು, ಹೊರಗೆ ಕುರುಹಾಗಿ ತೋರುತ್ತಿದೆ. ಇದು ಕೃತಯುಗದಲ್ಲಿ ಮೂರ್ತಿಯಾದ ಕರಸ್ಥಲವಲ್ಲ, ಇದು ತ್ರೇತಾಯುಗದಲ್ಲಿ ಮೂರ್ತಿಯಾದ ಕರಸ್ಥಲವಲ್ಲ, ಇದು ದ್ವಾಪರ ಯುಗದಲ್ಲಿ ಮೂರ್ತಿಯಾದ ಕರಸ್ಥಲವಲ್ಲ, ಇದು ಕಲಿಯುಗದಲ್ಲಿ ಮೂರ್ತಿಯಾದ ಕರಸ್ಥಲವಲ್ಲ. ಕೆಳಗೇಳು ಲೋಕ ಮೇಲೇಳು ಲೋಕ ಹುಟ್ಟಿದಲ್ಲಿಂದತ್ತ ಮುನ್ನಲಾದ ಕರಸ್ಥಲವಲ್ಲ. ಸಂಗನ ಬಸವಣ್ಣನ ಕರಸ್ಥಲದೊಳಗೆ ಗುಹೇಶ್ವರವೆಂಬ ಲಿಂಗವು ತೊಳಗಿ ಬೆಳಗುತ್ತಿದ್ದದ ಕಂಡು ನಮೋ ನಮೋ ಎನ್ನುತ್ತಿದ್ದೆನು ಅಂತ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅಂದರೆ ಈ ಒಂದು ಇಷ್ಟಲಿಂಗ ಬಸವಣ್ಣನ ಕರಸ್ಥಲದೊಳಗೆ ನಮಗೆ ಸಿಕ್ಕಿರೋದ್ರಿಂದ ಬಸವಣ್ಣನವರೇ ಇಷ್ಟಲಿಂಗದ ಜನಕ ಅನ್ನೋದನ್ನು ನಮ್ಮ ಪೂಜ್ಯರು ಸಾಬೀತು ಮಾಡಿದ್ದಾರೆ. ಈ ವಚನಗಳನ್ನ ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದುವರೆಗೆ ಅನೇಕ ಅನುಮಾನಗಳು ಇನ್ನೂ ಕೂಡ ಕಾಡ್ತಾ ಇರ್ಬೋದು. ಇಷ್ಟಲಿಂಗದ ಜನಕ ಯಾರು ಅನ್ನೋದಕ್ಕೆ ಅನೇಕ ಸಂಶಯಗಳಿದೆ. ಆದರೆ ಆ ಎಲ್ಲ ಸಂಶಯಗಳನ್ನು ಪೂಜ್ಯ ಶ್ರೀಗಳು ಈ ಒಂದು ವಚನ ಹೃದಯದ ಮೂಲಕ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾದಂತಹ ವಿಶ್ವದ ಪ್ರಥಮ ಸಂಸತ್ತೇ ಎಂದೇ ಬಿಂಬಿತವಾದಂತಹ ಅಲ್ಲಮ್ಮ ಪ್ರಭುದೇವರ ವಚನವನ್ನೇ ಕೋಟ್ ಮಾಡೋದರ ಮುಖಾಂತರ ನಮ್ಮ ಸಂಶಯವನ್ನು ದೂರ ಮಾಡಿದ್ದಾರೆ. ಅಂದರೆ ನಮಗೆ ಅದರ ಬಗ್ಗೆ ಇನ್ನು ಸಂಶಯ ಪಟ್ಟರೆ ನಾವು ಮೂಢರು ಅಂತ ಆಗುತ್ತೆ. ದಯಮಾಡಿ ಅದರ ಬಗ್ಗೆ ನಾವು ಆ ಒಂದು ವಿಷಯಕ್ಕೆ ನಾವು ತೆರೆಯನ್ನು ಎಳೆದು ಬಸವಣ್ಣನವರೇ ಇಷ್ಟಲಿಂಗದ ಜನಕ ಅನ್ನೋದನ್ನು ನಾವು ಒಪ್ಪಿಕೊಂಡು ಮುನ್ನಡೆಯೋಣ. ನಂತರ ಅಧ್ಯಾಯ 6ರಲ್ಲಿ ಕಲ್ಯಾಣ, ಮಹಾಮನೆ, ಅನುಭವ ಮಂಟಪ, ಶರಣರು ಈ ವಿಚಾರ ಬಗ್ಗೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಈ 4 ಶಬ್ದಗಳು ಲಿಂಗಾಯತ ಧರ್ಮದ ಜೀವಾಳ. ಅದಕ್ಕೆ ಬಸವಣ್ಣನವರು ಏನಾದರೂ ಸೇರ್ಕೊಬಿಟ್ರೆ ಲಿಂಗಾಯತ ಧರ್ಮದ ಪಂಚ ಪ್ರಾಣಗಳಾಗುತ್ತೆ ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ಬರೆದಿದ್ದಾರೆ. ಈ ಕಲ್ಯಾಣ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಅದನ್ನು ಓದಿಕೊಂಡು ಹೋಗ್ತಾ ಇದ್ದರೆ ನಾವು ಅಲ್ಲಿ ಕಳ್ಕೊಬಿಡ್ತೀವಿ. ಅಂದರೆ ಆ ಒಂದು ದೃಷ್ಟಿಯಲ್ಲಿ ನಾವು ಓದಬೇಕು. ಯಾಕಂದರೆ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ಎಲ್ಲವನ್ನು ಹೇಳೋದಕ್ಕೆ ಆಗೋದಿಲ್ಲ. ಆ ಕಲ್ಯಾಣ ಹೇಗಿತ್ತು ಅಂದರೆ ಅದನ್ನು ನೋಡೋದಕ್ಕೆ ಸಾಧ್ಯ ಅದು ನೋಡೋದಕ್ಕೆ 2 ಕಣ್ಣುಗಳಲ್ಲಿ ಸಾಧ್ಯ ಇಲ್ಲ. ಈಗಲೂ ಕೂಡ ಬಸವ ಕಲ್ಯಾಣಕ್ಕೆ ಮೊನ್ನೆ ಹೋಗಿದ್ದು ಬಂದವು. ಅಲ್ಲಿ ಎಲ್ಲ ಸ್ಥಳಗಳಿಗೆ ಹೋದರೆ ಯಾರು ಜನ ಇಲ್ಲ. ಆ ಸ್ಥಳಗಳಿಗೆ ಹೋಗಿ ಕುಳಿತು ಬಂದರೆ ನಮಗೆ ಏನೋ ಒಂದು ರೀತಿಯ ಕಳೆದುಕೊಂಡಂತಹ ಅನುಭವ. ಅದಕ್ಕೆ ಅಲ್ಲಿಗೆ ಬಸವಣ್ಣನವರ ಮಹಾಮನೆಗೆ ದೇ ಜವರೇಗೌಡವರು ಹೋಗಿರ್ತಾರೆ. ದೇ ಜವರೇಗೌಡರು ಹೋಗಿ ಅಲ್ಲಿ ಹೋದ ತಕ್ಷಣ ಬಸವಣ್ಣನವರ ಮಹಾಮನೆಯನ್ನು ನೋಡಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಾರಂತೆ. ನಮಸ್ಕಾರ ಮಾಡಿದಾಗ ಅಲ್ಲಿ ಜೊತೆಯಲ್ಲಿದ್ದರಲ್ಲ ದೇ ಜವರೇಗೌಡವರು ಏನು ಮಾಡ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಿ ಅಂದಾಗ, ಇದು ಶರಣರು ತಿರುಗಾಡಿದಂತಹ ಸ್ಥಳ ಕಣಪ್ಪ. ಆ ಸ್ಥಳದ ಮಣ್ಣಿನ ಕಣಗಳಲ್ಲೂ ಕೂಡ ಒಂದು ರೀತಿ ಏನಿದೆ, ಅಯಸ್ಕಾಂತೀಯ ಶಕ್ತಿ ಇದೆ. ಅದನ್ನು ನನ್ನ ಕಣ್ಣಿಗೆ ಒತ್ತಾಗ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ದೇ ಜವರೇಗೌಡರು ಹೇಳಿದ್ರಂತೆ. ಎಂತಹ ಅದ್ಭುತವಾದಂತಹ ಮಾತು. ಆ ರೀತಿ ಬಸವ ಕಲ್ಯಾಣವನ್ನು ತುಂಬ ಅದ್ಭುತವಾಗಿ ನಮ್ಮ ಶ್ರೀಗಳು ಇಲ್ಲಿ ಬರ್ಕೊಂಡು ಹೋಗ್ತಾರೆ. ಶ್ರೀಲಂಕಾದಿಂದ ಗಾಂಧಾರ ದೇಶದವರೆಗೆ ಕಲ್ಯಾಣದ ಕೀರ್ತಿ ಹಬ್ಬುತ್ತೆ. ಭಕ್ತಿ ಜೀವಿಗಳನ್ನು, ಭಾವ ಸಂಪನ್ನರನ್ನು, ಸಾಧಕ ಸಿದ್ಧರನ್ನು, ಜ್ಞಾನ ಆಕಾಂಕ್ಷಿಗಳನ್ನು ತನ್ನೆಡೆಗೆ ಸೆಳೆದು ಅವರ ಜನ್ಮವನ್ನು ಪಾವನಗೊಳಿಸಿದಂಥದ್ದೇ ನಮ್ಮ ಯಾವುದು ಬಸವ ಕಲ್ಯಾಣ. ಈಗ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅಲ್ಲಿ ಒಬ್ಬರು ಬಸವಣ್ಣವ್ರನ್ನ ಫೋಟೋ ಹಾಕಬೇಕು ಅಂದರೆ ನಾವು ಅದರಲ್ಲೂ ಕೂಡ ನಾವು ಏನೋ ಕೇಳಬೇಕು ಬೇಡಬೇಕು ಅನ್ನೋ ಒಂದು ಸ್ಥಿತಿ ಬಂದಿದೆ. ಆದರೆ ಕನ್ನಡದಲ್ಲಿ ಉದಯವಾದಂತಹ ಸಾಹಿತ್ಯ ಪ್ರಥಮವಾಗಿ ಎಲ್ಲ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಸಾಹಿತ್ಯ ಯಾವುದಾದ್ರು ಇದ್ದೇ ಅಂದರೆ ವಚನ ಸಾಹಿತ್ಯ. 12ನೇ ಶತಮಾನದವರೆಗೆ ಸಾಹಿತ್ಯವನ್ನು ಓದಿ ನೀವು ಅದನ್ನು ಓದಿದ್ರೆ ಮತ್ತೊಬ್ಬರು ಅದಕ್ಕೆ ಅರ್ಥವನ್ನು ಹೇಳಬೇಕಾಗತ್ತೆ.
ಆದರೆ ಹಳಗನ್ನಡ ಸಾಹಿತ್ಯ ಅಂತೂ ಅರ್ಥ ಆಗೋದೇ ಇಲ್ಲ. ಜನಸಾಮಾನ್ಯರ ಧ್ವನಿಯಾದಂತಹ ಸಾಹಿತ್ಯದಲ್ಲೇ ವಚನ ಸಾಹಿತ್ಯವನ್ನು ಕೊಟ್ಟಂತಹ ಬಸವಣ್ಣವರು ಮತ್ತು ಬೇರೆ ಬೇರೆ ಭಾಷೆಗಳಿಂದ ಬರ್ತಾರೆ. ಆಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಬರ್ತಾರೆ, ಕಾಶ್ಮೀರದಿಂದ ಕಾಶ್ಮೀರ ಭಾಷೆಯನ್ನು ಮಾತನಾಡುವಂತಹ ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿ ಬರ್ತಾರೆ, ಮತ್ತು ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಬರ್ತಾರೆ, ಈ ಕಡೆ ಮಹಾರಾಷ್ಟ್ರದ ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರರು ಬರ್ತಾರೆ, ಈ ಕಡೆ ಉತ್ತರ ಪ್ರದೇಶದಿಂದ ಶಿವಲಿಂಗ ಮಂಚಣ್ಣ ಬರ್ತಾರೆ, ಈ ಕಡೆ ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯ ಬರ್ತಾರೆ. ಅವ್ರಿಗೆಲ್ಲ ಕನ್ನಡ ಭಾಷೆಯನ್ನು ಕಲಿಸಿದಂತಹ ಪ್ರಥಮ ಕನ್ನಡ ಪ್ರೇಮಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣ. ಅಂತಹ ಬಸವಣ್ಣವ್ರನ್ನ ನಾವು ಎಲ್ಲ ಕಡೆ ಆರಾಧಿಸಬೇಕು. ಇದನ್ನು ಯಾವುದಕ್ಕೆ ಕೂಡ ಸೀಮಿತ ಮಾಡಿಕೊಳ್ಳದೆ ಒಂದು ವಿಶಾಲ ಹೃದಯದಿಂದ ನೋಡಿದ್ರೆ ಬಸವಣ್ಣನವರ ಹೃದಯ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಅಂತಹ ಬಸವ ಕಲ್ಯಾಣದ ಬಗ್ಗೆ ಪೂಜ್ಯ ಶ್ರೀಗಳು ಬರೆದಿದ್ದಾರೆ. ಅಲ್ಲಿ ವಿಜ್ಞಾನೇಶ್ವರ ಅನ್ನೋ ಕವಿ ಬರ್ತಾನೆ. ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ವಿಜ್ಞಾನೇಶ್ವರ ಕವಿ ಅಂತ ಬರೀತಾನೆ. ಪೂಜ್ಯರು ಹೇಳ್ದಂಗೆ, ಕಲ್ಯಾಣದಂತಹ ಪಟ್ಟಣ ಈ ಭೂಮಿಯ ಮೇಲೆ ಹಿಂದೆ ಇರಲಿಲ್ಲ, ಮುಂದೆ ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇದು ಮಾತು ಸತ್ಯವಾಯಿತು. ಯಾಕಂದರೆ ಕಲ್ಯಾಣ ಬಸವಣ್ಣನವರ ಪಾದಸ್ಪರ್ಶದಿಂದ ಕೈಲಾಸವಾಯಿತು. ಚೆನ್ನ ಬಸವಣ್ಣನವರ ಜ್ಞಾನಪ್ರಭೆಯಿಂದ ಅನುಭವ ಜ್ಯೋತಿ ಬೆಳಗಿತು. ಪ್ರಭುದೇವರ ದಿವ್ಯ ಪಾದಸ್ಪರ್ಶದಿಂದ ಅವಿಮುಕ್ತ ಕ್ಷೇತ್ರವಾಯಿತು ಅನ್ನೋದನ್ನು ಅನೇಕ ವಚನಕಾರರು ತಮ್ಮ ವಚನಗಳ ಮೂಲಕ ಬರ್ಕೊಂಡು ಹೋಗ್ತಾರೆ. ಇನ್ನು ಮಹಾಮನೆಯ ಬಗ್ಗೆನೂ ಕೂಡ ಬರೀತಾರೆ. ಮನೆ ಅನ್ನೋದು ನಮ್ಮ ಮನೆಗಳೆಲ್ಲ ರಕ್ತ ಸಂಬಂಧಿಗಳು ವಾಸ ಮಾಡುವಂತಹ ಸ್ಥಾನ. ಆದರೆ ಮಹಾಮನೆ ಅಂದರೆ ಅದರ ಅರ್ಥವೇ ವಿಶಾಲವಾದದ್ದು. ಅಲ್ಲಿ ಭಕ್ತ ಸಂಬಂಧ ಮತ್ತು ತತ್ವ ಸಂಬಂಧ ಇರುವಂತಹ ಯಾರು ಬೇಕಾದರೂ ಕೂಡ ಒಟ್ಟಿಗೆ ವಾಸಿಸಬಹುದು ಅನ್ನೋದನ್ನು ಮಹಾಮನೆಯ ಅರ್ಥವನ್ನು ನಮಗೆ ವಿಭಿನ್ನಗೊಳಿಸಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ವರ್ಗ ಇಲ್ಲ, ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ಯಾರು ಬೇಕಾದರೂ ಅಲ್ಲಿ ಇರಬೇಕಾದ್ದೇನೋ ಒಂದು ಭಕ್ತಿ ಸಂಬಂಧ, ಇನ್ನೊಂದು ತತ್ವ ಸಂಬಂಧ ಅನ್ನೋದನ್ನು ಪೂಜ್ಯ ಶ್ರೀಗಳು ಕೊಟ್ಟಿದ್ದಾರೆ. ನಂತರ ಅನುಭವ ಮಂಟಪದ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಎಲ್ಲರಿಗೂ ಅಕ್ಷರ ಕಲಿಸಿ ಅರಿವಿನ ಬೆಳಕನ್ನು ನೀಡಿ ಅನುಭವದ ಬೆಳೆಯನ್ನು ಬೆಳೆದಂತಹ ದೇವತಾಣ ಅನ್ನೋ ಒಂದು ಪದವನ್ನು ಅಲ್ಲಿ ಬಳಸಿದ್ದಾರೆ. ಅಲ್ಲಿ ಕಲ್ಯಾಣದಲ್ಲಿ ಕೊಡುವವರುಂಟು, ಬೇಡುವವರಿಲ್ಲ ಎಲ್ಲ. ಯಾಕಂದರೆ ಅವರು ಕಾಯಕವನ್ನೇ ರೂಢಿಸ್ಕೊಂಡಿದ್ರು, ಕಾಯಕವನ್ನು ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ದಾಸೋಹವನ್ನು ಮಾಡ್ತಾಯಿದ್ರು. ಅಲ್ಲಿ ಬೇಡವರೇ ಇರಲಿಲ್ವಂತೆ. ಆದರೆ ಈಗ ನಾವು ಬೇಡ್ತಾ ಇದ್ದೀವಿ, ಕೊಡೋರು ಕಡಿಮೆ ಇದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾವಲಂಬಿಗಳನ್ನು ನಿರ್ಮಾಣ ಮಾಡಿದಂತಹ ದಿವ್ಯ ತಾಣವೇ ಆ ಅನುಭವ ಮಂಟಪ ಅನ್ನೋದನ್ನು ಪೂಜ್ಯ ಶ್ರೀಗಳು ಬರೀತಾರೆ. ನಂತರ ಶರಣರ ಬಗ್ಗೆ ಒಂದು ವಚನ, ಅದರಲ್ಲಿ ಭವಕ್ಕೆ ಹುಟ್ಟುವನಲ್ಲ ಸಂದೇಹಿ ಸೂತಕಿಯಲ್ಲ, ಆಕಾರ ನಿರಾಕಾರನಲ್ಲ ನೋಡಯ್ಯ, ಕಾಯ ವಂಚಕನಲ್ಲ ಜೀವ ವಂಚಕನಲ್ಲ, ಶಂಕೆಯಿಲ್ಲದ ಮಹಾಮಹಿಮ ನೋಡಯ್ಯ, ಕೂಡಲ ಸಂಗನ ಶರಣನು ಉಪಮಾತೀತ ನೋಡಯ್ಯ ಅಂತ. ಅಂದರೆ ಆ ಕೂಡಲ ಸಂಗನ ಶರಣರಿದ್ದಾರಲ್ಲ, ಅದನ್ನು ಯಾರೂ ಕೂಡ ಹೋಲಿಕೆಗೆ ಮಾಡದಂತಹ ಒಂದು ಅಸಾಧ್ಯವಾದಂಥ ವ್ಯಕ್ತಿತ್ವವನ್ನು ಹೊಂದಿರೋರು ಅನ್ನೋದನ್ನು ಪೂಜ್ಯ ಶ್ರೀಗಳು ಕೊಟ್ಟಿದ್ದಾರೆ. ನಂತರ ಅಧ್ಯಾಯ 7ರಿಂದ ವಚನಾಂಕಿತಗಳ ಒಂದು 8 ವಿಭಾಗಗಳನ್ನು ಮಾಡಿಕೊಂಡು ಅದರ ದೈವ ಸೂಚಕ ಮತ್ತು ಸ್ಥಾವರ ಲಿಂಗ ಸೂಚಕಗಳಂತೆ ತೋರುವಂತಹ ವಚನಾಂಕಿತಗಳನ್ನ ಕೊಟ್ಟಿದ್ದಾರೆ. 2ನೇದು ಇಷ್ಟಗುರು ಅಥವಾ ಇಷ್ಟ ಜಂಗಮದ ಸೂಚಕವಾದ ವಚನಾಂಕಿತಗಳು, 3ನೇದು ಪತಿಗೌರವ ಸೂಚಕ ವಚನಾಂಕಿತಗಳು, 4ನೇದು ಕಾಯಕ ಅಥವಾ ವ್ಯಕ್ತಿ ಸೂಚಕದ ವಚನಾಂಕಿತಗಳು, 5ನೇದು ಸ್ವಭಾವ ಸೂಚಕ ವಚನಾಂಕಿತಗಳು, 6ನೇದು ತತ್ವ ಪ್ರೇಮ ಸೂಚಕ ವಚನಾಂಕಿತಗಳು, 7ನೇದು ಅತಿ ವಿಶಿಷ್ಟ ವಚನಾಂಕಿತಗಳು, ಕೊನೆಗೆ ತಮ್ಮ ಹೆಸರನ್ನೇ ವಚನಾಂಕಿತ ಮಾಡಿಕೊಂಡಿರುವಂತಹ ವಚನಾಂಕಿತಗಳನ್ನು ಅಧ್ಯಾಯ 7ರಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ಪೂಜ್ಯರ ಅಂತರ್ಚಕ್ಷು ಜ್ಞಾನಚಕ್ಷು ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾನು ತಪ್ಪೇಳಿ ಮಾಡಿದ್ರು ಕೂಡ ಪೂಜ್ಯರು ನನ್ನನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ಸರಿ ಮಾಡಿಸೋದ್ರ ಮುಖಾಂತರ ಈ ಒಂದು ನಮಗೂ ಕೂಡ ಒಂದು ಅಂತರಂಗದ ಕಣ್ಣನ್ನು ತೆರೆಸೋದಕ್ಕೆ ಕಾರಣರಾಗ್ತಾ ಇದ್ದಾರೆ. ಈ ವಚನಾಂಕಿತಗಳ 8 ವಿಭಾಗಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ 2 ನೆಲೆಗಳಲ್ಲಿ ವರ್ಗೀಕರಿಸಬಹುದು. ಒಂದು, ಅನುಭವ ಮಂಟಪದ ಆರಂಭಿಕ ಘಟ್ಟದಲ್ಲಿ ಇರಿಸಿಕೊಂಡಂತಹ ವಚನಾಂಕಿತಗಳು, ಅನುಭವ ಮಂಟಪ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಇರಿಸಿಕೊಂಡಂತಹ ವಚನಾಂಕಿತಗಳು ಅಂತ 2 ವಿಭಾಗಗಳನ್ನು ಮಾಡ್ಬೋದು ಅನ್ನೋದನ್ನು ಪೂಜ್ಯ ಶ್ರೀಗಳು ಕೊಡ್ತಾರೆ. ನಂತರ ಅಧ್ಯಾಯ 8ರಿಂದ ಅಧ್ಯಾಯ 30ರವರೆಗೂ ಕೂಡ ಅನೇಕ 37 ವಚನಕಾರರ ವಚನಾಂಕಿತಗಳನ್ನು ಒಳಹೊಕ್ಕಿ ಹೋಗಿದ್ದಾರೆ. ಅದರಲ್ಲಿ ಲಿಂಗಾಯತ ಧರ್ಮಗುರು ಶ್ರೀ ಗುರುಬಸವಣ್ಣನವರ ವಚನಾಂಕಿತ ಕೂಡಲ ಸಂಗಮ ದೇವ ಅನ್ನೋದನ್ನು 8ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಒಂದು ಜಾನಪದ ಕವಿಯ ಒಂದು ಜಾನಪದ ಗೀತೆಯನ್ನು, ಉದಿತ ಜೀವನ ರಾಟಿ ಕದಿರ ಕಾಯಕ ಮಾಡಿ ನೆದರೆಂಬ ನೂಲು ಬಲುನೂತ ಬಸವಣ್ಣ ಸದರೆಂದು ನೀದಾ ಹೊಸಮತವ ಬಸವ ಸಾರಿದನೆಂದು ಕುಶಲದಲ್ಲಿ ವಚನಗಳ ಮುಸುಕಿರಳು ಅರಿದು ನಸುಕಾತು
ಮುಸುಕಿರುಳು ಹರಿದು ನಸುಕಾತು ಜಗದೊಳಗೆ ಹೊಸ ಮತದ ಸೂರ್ಯ ನುದಿಸಿದನು, ಹೊಸ ಮತದ ಸೂರ್ಯ ನುದಿಸಿದನು. ಇನ್ನೂ ಕೂಡ ನಾವು ಈ ಒಂದು ಲಿಂಗಾಯತ ಧರ್ಮ ಅಂದರೆ ನಾವು ಇನ್ನೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಆ ಪ್ರಶ್ನೆಯನ್ನು ನಾವು ಇದಕ್ಕೆ ಜಾನಪದರೇ ನಮಗೆ ಉತ್ತರವನ್ನು ಕೊಡೋದ್ರ ಮುಖಾಂತರ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪೂಜ್ಯರು ಕೊಡುವಂಥದ್ದು ಕೂಡಲ ಅಂದರೆ ಒಂದು ಅಚ್ಚಗನ್ನಡ ಶಬ್ದ, ಸಂಗಮ ಅಂದರೆ ಆಗಿನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದಂತಹ ಶಬ್ದ, ದೇವ ಎಂದರೆ ಪರಮಾತ್ಮನ ಸೂಚಕ. ಈ ಮೂರು ಶಬ್ದಗಳು ಸೇರಿ ಕೂಡಲ ಸಂಗಮ ದೇವ ಎಂಬ ವಚನಾಂಕಿತ ಸೃಷ್ಟಿಯಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಮಾತೆ ಮಹಾದೇವಿಯವರ ವ್ಯಾಖ್ಯಾನವನ್ನು ಕೂಡ ಕೊಡ್ತಾರೆ ಪೂಜ್ಯ ಶ್ರೀಗಳು. ಕೂಡಲವು ಜೀವಾತ್ಮ, ಸಂಗಮವು ಪರಮಾತ್ಮ, ಕೂಡಲ ಸಂಗಮವು ಶಿವ ಜೀವರೈಕ್ಯವು ಅನ್ನೋ ಒಂದು ಬಸವ ಗೀತೆಯ ಸಾರ ಇದುವೇ ಆಗಿಹುದು ಅನ್ನೋದನ್ನು ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ವ್ಯಾಖ್ಯಾನವನ್ನು ಕೂಡ ಕೊಟ್ಟು, ನಂತರ ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರ ವಚನಾಂಕಿತ. ನನಗೆ ಸಮಯ ಇಲ್ಲ, ಆದ್ದರಿಂದ ತೇಲಿಸ್ಕೊಂಡು ಹೋಗ್ತಾ ಇದ್ದೀನಿ. ಶಿವಯೋಗಿಯ ಗುರು ಚಿನ್ಮಯ ಜ್ಞಾನಿಗಳ ವಚನಾಂಕಿತ. ಯಾಕಂದರೆ ಇನ್ನೂ ಒಂದೂವರೆ ಗಂಟೆ ಬೇಕು ಸಂಪೂರ್ಣವಾಗಿ ನಾವು ಅದನ್ನು ಪರಿಚಯ ಮಾಡಬೇಕಾದ್ರೆ. ತ್ರಿಮಾತೆಯರ ವಚನಾಂಕಿತಗಳು. ಇಲ್ಲಿ ತ್ರಿಮಾತೆಯರು ಯಾರು ಅಂದರೆ ಅದೊಂದು ಹೇಳಲೇಬೇಕಾಗತ್ತೆ. ಅಕ್ಕನಾಗಮ್ಮನವರನ್ನು ಅಂದರೆ ಬಸವಣ್ಣನವರ ಅಕ್ಕನವರನ್ನು ಗುರುಮಾತೆ ಅಂತ ಕರೆದಿದ್ದಾರೆ. ಏನಾದರೂ ಅನುಭವ ಮಂಟಪ ಇನ್ನೂ ಸ್ವಲ್ಪ ಸಕ್ರಿಯವಾಗಿತ್ತು ಅಂದರೆ ಅದನ್ನು ಆ ರೀತಿ ಒಪ್ಕೊಳ್ತಾ ಇತ್ತು ಅನ್ನೋದನ್ನು ಪೂಜ್ಯ ಶ್ರೀಗಳು ಕೊಟ್ಟಿದ್ದಾರೆ. ಅಕ್ಕನಾಗಮ್ಮನನ್ನು ಗುರುಮಾತೆ ಅಂತ ಇದ್ರು, ನೀಲಲೋಚನೆಯನ್ನು ಲಿಂಗಮಾತೆ ಅಂತ ಕರಿತಾ ಇದ್ರು, ಅಕ್ಕ ಮಹಾದೇವಿಯವರನ್ನ ಜಂಗಮ ಮಾತೆ ಅಂತ ಕರಿತಾ ಇದ್ರು ಅನ್ನೋದನ್ನು ಅಧಿಕೃತವಾಗಿ ಘೋಷಿಸ್ತಾ ಇದ್ರು ಅನ್ನೋದನ್ನು ಪೂಜ್ಯ ಶ್ರೀಗಳು ಹೇಳ್ತಾ ಇದ್ದಾರೆ. ಅನಂತರ ಅಧ್ಯಾಯ 13ರಲ್ಲಿ ಜೀವಜಲ ಕಾಯಕದ ಶರಣರ ವಂಚನಾಂಕಿತ ಅನ್ನೋದ ಅಗ್ಗವಣಿ ಅಂಪಯ್ಯ ಮತ್ತು ಅಗ್ಗವಣಿ ಹೊನ್ನಯ್ಯವರ ಬಗ್ಗೆ ಹೇಳಿದ್ದಾರೆ. ಅಧ್ಯಾಯ 14ರಲ್ಲಿ ಗಂಭೀರ ಸ್ವಭಾವದ 3 ಶರಣರ ವಚನಾಂಕಿತಗಳನ್ನ ಉಲ್ಲೇಖಿಸಿದ್ದಾರೆ. ಆ ಗಂಭೀರ ಅಂದರೆ ಅದನ್ನು ನೋಡಿದ ತಕ್ಷಣ ಗಂಭೀರ ಸ್ವಭಾವದ 3 ಶರಣರ ವಚನಾಂಕಿತ ಅಂದ ತಕ್ಷಣ ಯಾರು ಗಂಭೀರ ಸ್ವಭಾವ ಅನ್ನೋದನ್ನು ಒಗಟಿನ ಮೂಲಕ ಪೂಜ್ಯರು ಆ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಆ ಗಂಭೀರ ಸ್ವಭಾವ ಶರಣರು ಯಾರು ಅಂದಾಗ ಅಜಗಣ್ಣ, ಅರಿವಿನ ಮಾರಿ ತಂದೆ, ಸಕಲೇಶ ಮಾದರಸ ಅನ್ನೋ ಒಂದು ಶೀರ್ಷಿಕೆಯನ್ನು ಕೊಡೋದ್ರ ಮುಖಾಂತರ ಆ ವಚನಾಂಕಿತವನ್ನು ಅವರು ನಮಗೆ ವಿವರಣೆ ಮಾಡ್ಕೊಂಡು ಹೋಗ್ತಾರೆ. ಅಧ್ಯಾಯ 15ರಲ್ಲಿ ಲಿಂಗ ಸಾರಾಯ ಸುಖಿ ದಂಪತಿಗಳ ವಚನಾಂಕಿತ ಅನ್ನೋದರಲ್ಲಿ ಗಜೇಶ ಮಸಣಯ್ಯ ಮತ್ತು ಗಜೇಶ ಮಸಣಯ್ಯನವರ ಪುಣ್ಯಸ್ತ್ರೀ ಬಗ್ಗೆ ವಚನಾಂಕಿತಗಳನ್ನು ಹೇಳಿದ್ದಾರೆ. ಅಧ್ಯಾಯ 16ರಲ್ಲಿ ಸುಖ ಸಾರಾಮೃತ ದಂಪತಿಗಳ ವಚನಾಂಕಿತ ಅನ್ನೋದರಲ್ಲಿ ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಅನ್ನೋವರ ಒಂದು ವಚನಾಂಕಿತವನ್ನು ನಮಗೆ ಕೊಟ್ಟಿದ್ದಾರೆ. ಅಧ್ಯಾಯ 17ರಲ್ಲಿ ತ್ಯಾಗ ಯೋಗಿ ದಂಪತಿಗಳ ವಚನಾಂಕಿತ. ಯಾರು ತ್ಯಾಗ ಯೋಗಿಗಳು, ಯಾಕೆ ತ್ಯಾಗ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ ಅಂದರೆ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ಅರಸುತನಕ್ಕೆ ತಿಲಾಂಜಲಿ ಹೇಳಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರುವಂತಹ ಕಾಯಕವನ್ನು ಕೈಗೊಳ್ಳೋದ್ರಿಂದ ಆ ತ್ಯಾಗ ಯೋಗಿ ದಂಪತಿಗಳ ವಚನಾಂಕಿತ ಅಂತ ಕೊಟ್ಟಿದ್ದಾರೆ. ಮೋಳಿಗೆ ಮಾರಯ್ಯ, ಮೋಳಿಗೆ ಮಹಾದೇವಿಯವರನ್ನ ಮತ್ತು ಅವರ ಒಂದು ವಚನಾಂಕಿತವನ್ನು ಅವ್ರು ಹೇಳ್ತಾರೆ. ಭಾರತದ ಕಿರೀಟ ಕಾಶ್ಮೀರದವರು ಅವರು, ಆದರೆ ಬಂದದ್ದು ಕರ್ನಾಟಕದ ಕಿರೀಟ ಕಲ್ಯಾಣಕ್ಕೆ ಬಂದು ಅವರು ನೆಲೆಗೊಳ್ತಾರೆ ಅನ್ನೋದನ್ನು ತುಂಬ ಅದ್ಭುತವಾಗಿ ಆ ಪದಗಳನ್ನು ಓದ್ತಾ ಇದ್ರೆ ಅದನ್ನು ಹೇಳಿದ್ರಕ್ಕೆ ಚಂದ. ಆದರೆ ನಂತರ ಅಧ್ಯಾಯ 18ರಲ್ಲಿ ಸೇವಾಯೋಗಿ ದಂಪತಿಗಳ ವಚನಾಂಕಿತವನ್ನು ಕೊಟ್ಟಿದ್ದಾರೆ. ಆ ಸೇವಾಯೋಗಿ ದಂಪತಿಗಳು ಅಂದರೆ ನಿಜಸುಖಿ ಹಡಪದ ಹಪ್ಪಣ್ಣ ಮತ್ತು ನಿಜಮುಕ್ತ ಲಿಂಗಮ್ಮ. ಅಧ್ಯಾಯ 19ರಲ್ಲಿ ಕಾಯಕ ತತ್ವದ 2 ಅಮರ ಕಣ್ಣುಗಳಾದಂತಹ ಸತಿಪತಿಗಳ ವಚನಾಂಕಿತ. ಆ ಕಾಯಕ ತತ್ವ ಅಂದ ತಕ್ಷಣ ನಮಗೆ ಗೊತ್ತಾಗೋದು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ. ಇನ್ನು ಅಧ್ಯಾಯ 20ರಲ್ಲಿ ಏಕಕಾಲದಲ್ಲಿ ಸತಿಯೂ ಪತಿಯೂ ಆದ ಗುರುಪಿತನ ವಚನಾಂಕಿತ ಅನ್ನೋದರಲ್ಲಿ ಉರಿಲಿಂಗ ದೇವರ ಬಗ್ಗೆ ಕೊಡ್ತಾರೆ. ನೆಕ್ಸ್ಟ್ ಅಧ್ಯಾಯ 21ರಲ್ಲಿ ಕ್ರಾಂತಿಕಾರಿ ಗುರುವಿನ ಭ್ರಾಂತಿರಹಿತ ಶಿಷ್ಯರ ವಚನಾಂಕಿತ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ಉರಿಲಿಂಗ ಪೆದ್ದಿಗಳು ಮತ್ತು ಕಾಳವ್ಯ ಅವರ ಪುಣ್ಯಸ್ತ್ರೀ ಕಾಳವ್ಯ ಅವರ ಬಗ್ಗೆ, ಅವರ ವಚನಾಂಕಿತಗಳ ಬಗ್ಗೆ ಕೊಡ್ತಾರೆ. ನಂತರ ಅಧ್ಯಾಯ 22ರಲ್ಲಿ ಗುರು ಪಿತಾಮಹನ ವಚನಾಂಕಿತ ಅನ್ನೋದನ್ನು ಕೊಡ್ತಾರೆ. ಯಾರು ಗುರು ಪಿತಾಮಹ? ನಮಗೆ ಹೊಸ ಪದಗಳನ್ನು ಕೊಡೋದ್ರ ಮುಖಾಂತರ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಗುರು ಪಿತಾಮಹ ಅಂದರೆ ಬಸವಣ್ಣವರ, ಚನ್ನಬಸವಣ್ಣವರ, ಪ್ರಭುದೇವರ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ಗುರು ಪಿತಾಮಹ ಯಾರು ಅಂದರೆ ಉತ್ತರ ಪ್ರದೇಶದಿಂದ ಬಂದಂತಹ ಶಿವಲಿಂಗ ಮಂಚಣ್ಣನವರನ್ನು ಗುರು ಪಿತಾಮಹ ಅನ್ನೋದನ್ನು ಅನೇಕ ವಚನಗಳ ಮುಖಾಂತರ ನಮಗೆ ಅವರು ಸಾಬೀತು ಮಾಡಿದ್ದಾರೆ. ನಂತರ ಅಧ್ಯಾಯ 23ರಲ್ಲಿ ನಿಷ್ಠುರ ಲಿಂಗಾಚಾರಿಗಳಾದಂತಹ ಸತಿಪತಿಯರ ವಚನಾಂಕಿತ ಅನ್ನೋದು ಅಮಿಗಿ ದೇವಯ್ಯ ಮತ್ತು ಅಮಿಗಿ ರಾಯಮ್ಮನವರ ಕೊಡ್ತಾರೆ. ನೆಕ್ಸ್ಟ್ ಅಧ್ಯಾಯ 24 ಹತ್ತತ್ರ ಬಂದಿದ್ದೇನೆ, 2-3 ನಿಮಿಷ ಬೇಜಾರು ಮಾಡ್ಕೋಬೇಡಿ. ಅಹಿಂಸೆ ಶಾಂತಿಗಳ ಸಾಕಾರ ರೂಪವಾದ ಸತಿಪತಿಯರ ವಚನಾಂಕಿತ ಅನ್ನೋದರಲ್ಲಿ ದಸರಯ್ಯ ಮತ್ತು ವೀರಮ್ಮನವರ ವಚನಾಂಕಿತಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅಧ್ಯಾಯ 24ರಲ್ಲಿ ಕಾಯಕ ಕರ್ಮವ ಮೆಟ್ಟಿ ಕಾಯಕ ಧರ್ಮದಲ್ಲಿನಿಂದ ಸತಿಪತಿಗಳ ವಚನಾಂಕಿತ ಅನ್ನೋದರಲ್ಲಿ ವಿಶ್ವಕರ್ಮ ಇದರಿಂದ ಲಿಂಗಾಯತವನ್ನು ಅಪ್ಪಿಕೊಂಡಂತಹ ಬಾಚಿಕಾಯಕದ ಬಸವಣ್ಣ ಮತ್ತು ಬಾಚಿಕಾಯಕದ ಬಸವಣ್ಣನವರ ಪುಣ್ಯಶ್ರೀ ಕಾಳವಿಯವರ ವಚನಾಂಕಿತಗಳನ್ನು ವಿವೇಚನೆಯನ್ನು ಮಾಡಿದ್ದಾರೆ. ನಂತರ ಅಧ್ಯಾಯ 26ರಲ್ಲಿ ಋಷಿ ಮೂಲವ ಕೆದಕಿ ಋಷಿಗಳ ಮೀರಿಸಿದ ಕಾಯಕ ಜೀವಿಯ ವಚನಾಂಕಿತ. ಅದ್ಭುತ ಇದು. ಇದನ್ನು ಓದ್ತಾ ಇದ್ದರೆ ನದಿ ಮೂಲ ಋಷಿ ಮೂಲ ನೋಡಬಾರದು ಅಂತ ಹೇಳ್ತಾರೆ.
ನದಿಯಿಂದ ಏನು ಪ್ರಯೋಜನ ಬರುತ್ತೆ ಅದನ್ನು ಮಾತ್ರ ಪಡ್ಕೋಬೇಕು. ಮತ್ತು ಋಷಿಗಳ ಜ್ಞಾನ ಮತ್ತು ಸುಧೆಯನ್ನು ಮಾತ್ರ ನಾವು ಗಣಿಸಬೇಕು, ಅವರ ಮೂಲವನ್ನು ಪತ್ತೆ ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ತುಂಬ ವಿಶೇಷವಾಗಿ. ಆದರೆ ನಮ್ಮ ಭಾರತದಲ್ಲಿ ಇದನ್ನು ಅಕ್ಷರಶಃ ಪಾಲಿಸಿಬಿಟ್ಟಿದ್ರೆ ನಮ್ಮ ಭಾರತ ಎಲ್ಲೋ ಹೋಗ್ಬಿಡ್ತಾ ಇತ್ತು, ಭಾರತ ಭವಿಷ್ಯವೇ ಬೇರೆ ಆಗ್ತಾ ಇತ್ತು. ಆದರೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅವನು ಯಾರು ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಹೋಗ್ತೀವಿ, ಆದರೆ ಮೂಲವನ್ನು ಪತ್ತೆ ಮಾಡೋಕ್ಕೆ ಹೋಗಬಾರ್ದು ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ ಮಾದಾರ ಚೆನ್ನಯ್ಯನವರ ಬಗ್ಗೆ ಅವರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅಧ್ಯಾಯ 27ರಲ್ಲಿ ಅರಿವು ಆಚಾರದ ಕಲಿ ಇಷ್ಟಲಿಂಗ ನಿಷ್ಠ ಶರಣನ ವಚನಾಂಕಿತ ಅನ್ನೋದರಲ್ಲಿ ಮೆರೆ ಮಿಂಡಯ್ಯ ಅನ್ನೋ ಒಬ್ಬ ಶರಣರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅಧ್ಯಾಯ 28ರಲ್ಲಿ ಸರಳ ಸ್ವಭಾವದ ಇಬ್ಬರು ಶರಣರ ವಚನಾಂಕಿತ ಅನ್ನೋದರಲ್ಲಿ ಆ ಸರಳ ಸ್ವಭಾವ ಯಾರು ಅಂದರೆ ಒಬ್ಬರು ಶಂಕರ ದಾಸಿಮಯ್ಯ, ಇನ್ನೊಬ್ಬರು ಡೋಹರ ಕಕ್ಕಯ್ಯ ಅನ್ನೋ ಒಂದು ಶರಣರ ವಚನಾಂಕಿತವನ್ನು ತಿಳಿಸ್ಕೊಟ್ಟಿದ್ದಾರೆ. ಅಧ್ಯಾಯ 29 ಮಾರಿಯ ಕುಣಿಸಿದರು ಮಹಾನುಭಾವಿಯಾಗಿ ಬೆಳೆದ ಶರಣರ ವಚನಾಂಕಿತ ಅಂತ ಡಕ್ಕೆಯ ಬೊಮ್ಮಣ್ಣ ಅವನು ಮಾರಿ ಕುಣಿಸ್ತಾ ಇರ್ತಾನೆ. ಆದರೆ ಮಾರಿ ಕುಣಿಸಿದ್ರೂ ಕೂಡ ಅವನು ವಚನವನ್ನು ಬರೆದು ವಚನ ಹೃದಯವನ್ನು ಅರ್ಥ ಮಾಡುವಂತಹ ಪೂಜ್ಯ ಶ್ರೀಗಳ ಮುಖಾಂತರ ಅವರನ್ನು ಪರಿಚಯ ಮಾಡಿದ್ದಾರೆ. ಕೊನೆಯದಾಗಿ ಅಧ್ಯಾಯ 30 ಅಣ್ಣನನ್ನೇ ಗುರುವಾಗಿಸಿಕೊಂಡ ಭಾಗ್ಯವತಿ ಸಹೋದರಿಯ ವಚನಾಂಕಿತ. ಯಾರು? ಮುಕ್ತಾಯಕ್ಕ. ಅಜಗಣ್ಣನನ್ನೇ ಅಣ್ಣನ್ನೇ ತಂದೆಯ ರೀತಿ ತಿಳ್ಕೊಂಡಂತಹ. ಅದರಲ್ಲಿ ಒಂದೇ ಒಂದು ಹೇಳಲೇಬೇಕು. ಪ್ರಭುದೇವರು ಬರ್ತಾರೆ, ಅಣ್ಣ ಅಜಗಣ್ಣ ತೀರೋಗ್ಬಿಟ್ಟಿದ್ದಾರೆ. ಆಗ ಅಗಲಿಕೆಯಿಂದ ಮುಕ್ತಾಯಕ್ಕ ಪ್ರಲಾಪಿಸ್ತಾ ಇದ್ದಾರೆ. ನಿನ್ನನ್ನು ನೋಡಿದ್ರೆ ಪೂರ್ಣ ಜ್ಞಾನಿಯಂತೆ ಕಾಣ್ತಾ ಇದೆಯಾ, ಯಾರು ನೀನು, ಯಾಕೆ ಪ್ರಲಾಪಿಸ್ತಾ ಇದೆಯಾ ಅಂದಾಗ ಮುಕ್ತಾಯಕ್ಕ ಹೇಳ್ತಾರೆ, ಸಚ್ಚಿದಾನಂದ ಸ್ವರೂಪನಾದ ವಾಗ್ಮನಕ್ಕ ಗೋಚರವಾದ ಜ್ಞಾನ ಕ್ರಿಯನೊಳಕೊಂಡು ನಿಂದ ಜಂಗಮವೇ ಅಂಗಪ್ರಾಣವಾದ ಶರಣನೊಳಕೊಂಡು ಚಿದ್ಘನದೊಳಗೆ ಅವಿರಳೈಕ್ಯನಾದ ಎನ್ನ ಅಜಗಣ್ಣ ತಂದೆಯನೆರೆದು ಶರಣೆಂಬಾತ ನೀವಾರು ಹೇಳಯ್ಯ ಅಂತ ಅಲ್ಲಮ್ಮ ಪ್ರಭುದೇವರಿಗೆ ಒಂದು ವಚನವನ್ನು ಹೇಳ್ತಾರೆ. ವಚನಗಳಲ್ಲೇ ಇದೆ, ಇದೇನು ಕಟ್ಟುಕತೆಯಲ್ಲ, ಎಲ್ಲ ಅನುಭವದಿಂದ ಬಂದಿರುವಂಥದ್ದು. ಅಲ್ಲಿ ಆ ಒಂದು ಅಧ್ಯಾಯ ಸುಮಾರು ಒಂದು 20-25 ಪುಟಗಳ ಮೇಲೆ ಇದೆ. ಅದೆಲ್ಲವನ್ನು ನೋಡ್ಕೊಂಡೋದ್ರೆ ಇದು ನಮ್ಮನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಅಂತಹ ಮುಕ್ತಾಯಕ್ಕ ಜ್ಞಾನಸಿದ್ಧಿಗೆ ಸಾಕ್ಷಿ. ಅದಕ್ಕೆ ಪ್ರಭುದೇವರು ಕೂಡ ವಚನದ ಮೂಲಕ ಉತ್ತರ ಕೊಡೋದನ್ನು ಹೇಳ್ತಾರೆ. ಇಲ್ಲಿಗೆ ಆ 30 ಅಧ್ಯಾಯಗಳು ಬಂದು ಕೊನೆಗೆ ಪೂಜ್ಯ ಶ್ರೀಗಳು ಹೇಳ್ತಾರೆ, ವಚನಾಂಕಿತದ ಮಾಣಿಕ್ಯದ ಬೆಳಗನ್ನು ಹಿಡಿದು ವಚನೋದ್ಯಾನವನ್ನು ಹೊಕ್ಕು ಪರಮಾನಂದದ ಹಣ್ಣನ್ನು ಸವಿಯುತ್ತಾ ದಯಾ ಧರ್ಮದ ತಂಗಾಳಿಯ ತಂಪಿನಲ್ಲಿ ನಲಿದಾಡುತ್ತಾ 30 ಅಧ್ಯಾಯಗಳನ್ನು ದಾಟಿ ಬಂದಿದ್ದೇವೆ. ನಾನು 30 ಅಧ್ಯಾಯಗಳನ್ನು ಯಾವುದನ್ನು ಕೂಡ ಬಿಟ್ಟಿಲ್ಲ, ಆದರೆ ವಿವರಣೆ ಕೊಟ್ಟಿಲ್ಲ. ಆದರೆ ಅದರ ಶೀರ್ಷಿಕೆಯನ್ನು ಮಾತ್ರ ಹೇಳಿ ನಾನು ಹೋಗಿದ್ದೇನೆ. ಬಸವಾದಿ ಪ್ರಮತರು ಜಗದ್ ಹಿತಾರ್ಥವಾಗಿ ಸ್ಥಾಪಿಸಿದ ಮಹಾಮನೆ, ಅನುಭವ ಮಂಟಪದ ದಿವ್ಯ ಸರೋವರದಲ್ಲಿ ಈಸಾಡಿ ಆನಂದದ ಅಲೆಗಳಲ್ಲಿ ತೇಲಿದ್ದೀರಾ. 37 ಜನ ಶರಣ ಶರಣೆಯರ ವಚನಾಂಕಿತ ಕುರಿತು ತಿಳಿದುಕೊಂಡಿದ್ದೇವೆ ಅನ್ನೋದನ್ನು ಹೇಳಿ ಕೊನೆಗೆ ಒಂದೇ ಒಂದು ವಚನದ ಮುಖಾಂತರ ಅವರು ಈ ಒಂದು ಅಧ್ಯಾಯಕ್ಕೆ ವಿರಾಮವನ್ನು ಹೇಳ್ತಾರೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ ಹೇಳಿ ಈ ಒಟ್ಟು 37 ವಚನಕಾರರ ಬಗ್ಗೆ ವಚನಾಂಕಿತಗಳ ವಚನ ಹೃದಯವನ್ನು ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವಚನ ಪುಸ್ತಕವನ್ನು ನೀವು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡಾಗ ನಾವು ಏನೋ ಒಂದು ಯಾವುದೋ ಲೋಕಕ್ಕೆ ಹೋಗ್ತೇವೆ. ನಮ್ಮ ಶರಣರು ಯಾವುದೇ ಸ್ವರ್ಗವನ್ನು ನರಕವನ್ನು ಒಪ್ಪೋದಿಲ್ಲ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಹೇಳ್ತಾರೆ. ಈ ಪುಸ್ತಕವನ್ನು ಹಿಡ್ಕೊಂಡ್ರೆ ಸತ್ಯ ಸಿಗುತ್ತೆ ನಮಗೆ. ಈ ಪುಸ್ತಕವನ್ನು ಹಿಡ್ಕೊಂಡ್ರೆ ನಾವು ಯಾವ ರೀತಿ ಆಚಾರವನ್ನು ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು ಅನ್ನೋದನ್ನು ತೋರಿಸುತ್ತೆ. ಅದನ್ನು ನೋಡಿದಾಗ ನಮ್ಮ ಮನೆಯೇ ದೇವಲೋಕ ಆಗುತ್ತೆ, ನಮ್ಮ ಮನೆಯೇ ಸ್ವರ್ಗ ಆಗುತ್ತೆ, ಮನೆಯಂಗಳವೇ ವಾರಣಾಸಿ ಆಗುತ್ತೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ವಚನ ಹೃದಯವನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಪುಟವನ್ನು ಮನೆಯಲ್ಲಿ ಕೂತ್ಕೊಂಡು ಓದಿ. ಮೊಬೈಲ್ ನಮ್ಮನ್ನು ಹಾಳು ಮಾಡುತ್ತೆ. ದಯಮಾಡಿ ಇಲ್ಲಿರೋರು ಯಾರು ಕೂಡ ಮೊಬೈಲ್ ನೋಡಿಲ್ಲ. ಮೊಬೈಲ್ ನೋಡಿದ ತಕ್ಷಣ ಏನೋ ಒಂದು ಸಲ ಮೊಬೈಲ್ ನೋಡಿದ್ರೆ ನಮ್ಮನ್ನು ತಲೆ ಎತ್ತದಂತೆ ಮಾಡುತ್ತೆ. ಆದರೆ ಪುಸ್ತಕವನ್ನು ನೋಡಿ ನಿಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತೆ. ಅಂತಹ ತಲೆ ಎತ್ತುವಂತಹ ವಚನ ಹೃದಯವನ್ನು ಕೊಟ್ಟು ನಮ್ಮ ಹೃದಯವನ್ನು ಗೆದ್ದಿರುವಂತಹ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಗಳವರಿಗೆ ಮತ್ತು ಈ ಒಂದು ವೇದಿಕೆಯಲ್ಲಿ ಈ ಪುಸ್ತಕವನ್ನು ಪರಿಚಯ ಮಾಡೋದಕ್ಕೆ ಸುಮಾರು 1.5 to 2 ಗಂಟೆ ಬೇಕು. ನಾನು ಬಂದಿರುವಂತಹ ಸಮಯದಲ್ಲಿ ಸುಮಾರು 45 ನಿಮಿಷದಲ್ಲಿ ಮಾತ್ರ ಇದು ಸಾಗರ ಇದ್ದಂಗೆ. ಆದರೆ ನಾನು ಹೇಳಿರೋದು ಕೇವಲ ಸಾಸಿವೆ ಕಾಳಿನಷ್ಟು ಮಾತ್ರ. ಅಂತಹ ಒಂದು ವಚನ ಹೃದಯವನ್ನು ಸಂಪೂರ್ಣವಾಗಿ ಅರಿಬೇಕಾದರೆ ಈ ಪುಸ್ತಕವನ್ನು ಓದಿ ಅಂತ ಹೇಳ್ತಾ ನಮ್ಮನ್ನು ಇಲ್ಲಿಗೆ ಕರೆಸ್ಕೊಂಡಂತಹ ನಮ್ಮ ಆತ್ಮೀಯರಾದಂತಹ ಕಾಯಕಯೋಗಿ ಫೌಂಡೇಶನ್ನ ಶಿವಕುಮಾರ್ ಅವರಿಗೆ ಮತ್ತು
ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಂತಹ ಶ್ರೀ KR ಮಹಾದೇವಯ್ಯನವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಕೃತಿಯನ್ನು ಕುರಿತು ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಶ್ರೀಗಳಿಗೆ ಸಾವಧಾನವಾಗಿ ಸಮಯ ಆದರೂ ಕೂಡ ನಾಳೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತುದಿಗಾಲಲ್ಲಿ ನಿಂತಿದ್ದರೂ ಕೂಡ ನಮ್ಮ ಈ ಒಂದು ಕೃತಿಯ ಪರಿಚಯವನ್ನು ಕೇಳಿಕೊಂಡಂತಹ ತಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಕೃತಿ ಪರಿಚಯಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು.